ಫಾರ್ಮ್ಸ್ ಆಫ್ ದಿ ಗೌರ್ಮೆಂಟ್ ಈ ಮುಂದುವರೆದಂತಹ ಭಾಗ ವಿದ್ಯಾರ್ಥಿಗಳೇ. ಸೊ ತಾವೆಲ್ಲರೂ ಕೂಡ ಭಾಳ ಸರಿ ಹೆಸರನ್ನು ಕೇಳ್ತೀವಿ. ಡೆಮೋಕ್ರೆಟಿಕ್ ಗೌರ್ಮೆಂಟು ಮತ್ತು ಡಿಕ್ಟೇಟರಿಯಲ್ ಗೌರ್ಮೆಂಟು ಇವು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸರ್ಕಾರದ ಪದ್ಧತಿಗಳು. ಸೊ ಡೆಮೋಕ್ರೆಟಿಕ್ ಡೆಮೋಸ್ ಮತ್ತು ಕ್ರೆಟೆ ಅಂತಕ್ಕಂಥ ಗ್ರೀಕ್ ವರ್ಡಿಂದ ಬಂದಿರತಕ್ಕಂಥದ್ದು. ಜನರಿಂದ ಆಳ್ವಿಕೆ ನಡೀತಕ್ಕಂಥದ್ದನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಸೊ ಆಗಲೇ ಡಿಕ್ಟೇಟರಿಯಲ್ ಗೌರ್ಮೆಂಟ್ ಕೂಡ ನೋಡ್ಕೊಂಡ್ಬಂದ್ವಿ. ಒಬ್ಬರಿಂದ ಅಥವಾ ಒಂದು ಗುಂಪಿನಿಂದ ನಡೀತಕ್ಕಂಥ ಸರ್ಕಾರಗಳು, ಅವುಗಳಲ್ಲಿ ಯಾವುದೇ ಜನರ ಮಾನ್ಯತೆ ಇರೋದಿಲ್ಲ, ಫೋರ್ಸ್ದಿಂದ ಬಂದಿರತಕ್ಕಂಥದ್ದು ಮತ್ತು ಶಕ್ತಿಯನ್ನು ಆಧರಿಸಿ ಬಂದಿರತಕ್ಕಂಥ ಸರ್ಕಾರಗಳು ಹಿಟ್ಲರು ಮತ್ತು ಮುಸ್ಲಿಂ ಹೆಸರುಗಳಂಥವೆಲ್ಲ ಸಾಕಷ್ಟು ಸರಿ ಕೇಳಿ. ಸೊ ಇವಾಗ ಈ ಡೆಮೋಕ್ರೆಟಿಕ್ ಮತ್ತು ಡಿಕ್ಟೇಟರಿಯಲ್ ಸರ್ಕಾರಗಳ ಒಂದು ಲಕ್ಷಣಗಳು ಏನಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗುವಂತೆ. ಸೊ ಇವಾಗ ಮೊದಲಿಗೆ ಈ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣಗಳು ಏನೇನು ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫ್ ದಿ ಪೀಪಲ್, ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರ ಅಂತ ಹೇಳ್ತೀವಿ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ ಅದು ಜನರಿಂದ ಆಯ್ಕೆಯಾಗಿ ಬಂದಿದೆ. ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರಜಾಪ್ರತಿನಿಧಿಗಳಿದ್ದಾರಲ್ಲ, ರೀಪ್ರೆಸೆಂಟೇಟಿವ್, ಅವ್ರ ಮೂಲಕ ಸರ್ಕಾರ ರನ್ ಆಗುತ್ತೆ ಅಂತಕ್ಕಂಥದ್ದು ಅದರ ಮೊದಲ ಲಕ್ಷಣ. ಎರಡನೇದು ಪ್ರಜಾಪ್ರಭುತ್ವದೊಳಗಡೆ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ, ಅಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ, ಈ ಮೂರುಗಳನ್ನು ನಾವು ಪಡ್ಕೊಳ್ತೀವಿ. ನಮಗೆ ಸ್ವಾತಂತ್ರ್ಯ ಇದೆ ಮತ್ತು ಸಮಾನತೆ ಇದೆ ಮತ್ತು ಭಾತೃತ್ವ ಇದೆ. ಈ ಮೂರುಗಳ ಆಧಾರ, ಈ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿಗಳು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಇದು ಕೂಡ ಅದರ ಇನ್ನೊಂದು ಲಕ್ಷಣವಾಗಿದೆ. ದೆನ್ ಥರ್ಡ್ ಒನ್ ಈಸ್ ಎಲೆಕ್ಷನ್ಸ್ ಆರ್ ಮ್ಯಾಂಡೇಟರಿ ಆರ್ ಕಂಪಲ್ಸರಿ ಅಂತ ಕರಿತೀವಿ. ಯಾಕೆ ಈ ಚುನಾವಣೆಗಳು, ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬೇಕೇ ಬೇಕು. ಚುನಾವಣೆಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನರ ಸರ್ಕಾರ ಅಂತ ಅನ್ಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ಕಡ್ಡಾಯವಾಗಿದೆ. ಆ ಚುನಾವಣೆಗಳಿಗೆ ನಿರ್ದಿಷ್ಟ ಅವಧಿಗೆ 4 ವರ್ಷನೋ 5 ವರ್ಷನೋ 6 ವರ್ಷನೋ ಅದೇನು ನಾವು ಡ್ಯೂರೇಷನ್ ಫಿಕ್ಸ್ ಮಾಡಿದ್ದೀವಿ, ಏನು ಟೋನರನ್ನು ಫಿಕ್ಸ್ ಮಾಡಿದ್ವಿ, ಅದಕ್ಕೆ ಅನುಗುಣವಾಗಿ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀಲೇಬೇಕು ಅಂತಕ್ಕಂಥದ್ದು ಅದರ ಇನ್ನೊಂದು ಲಕ್ಷಣವಾಗಿದೆ. ದೆನ್ ಪ್ರಜಾಪ್ರಭುತ್ವ ಸರ್ಕಾರದ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ ಫಿಕ್ಸ್ಡ್ ಟರ್ಮ್. ನಾವು ಆಗಲೇ ಸಂವಿಧಾನದೊಳಗಡೆ ಬರ್ಕೊಂಡಿರ್ತೀವಿ, ಸರ್ಕಾರಕ್ಕೆ 5 ವರ್ಷ ಅಂತಾದರೂ ಬರ್ಕೊಂಡಿರ್ಬೋದು. ಉದಾಹರಣೆಗೆ ನಮ್ಮಲ್ಲಿ 5 ವರ್ಷ ಅಂತ ಬರ್ಕೊಂಡಿವಿ, ನಮ್ಮ ಕೇಂದ್ರ ಸರ್ಕಾರದ ಅಧಿಕಾರದ ಅವಧಿ. ಅದೇ ಅಮೇರಿಕಾದಲ್ಲಿ ನೀವು ಹೋದರೆ ಅಮೇರಿಕ ಅಧ್ಯಕ್ಷರ ಅವಧಿ 4 ವರ್ಷ ಅಂತ ಗುರುತಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ 4 ಅಥವಾ 5 ಅಥವಾ ನಾವು 6 ಅಂತ ಬರ್ಕೊಂಡಿದ್ರೆ 6. ನಾವು ಎಷ್ಟೊಂದು ಸಂವಿಧಾನಗಳಿಗೆ ಮೆನ್ಷನ್ ಮಾಡ್ಕೊಂಡಿದ್ದೇವೋ ಅಷ್ಟು ವರ್ಷಗಳ ಕಾಲ. ಉದಾಹರಣೆಗೆ ನಾನು 6 ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲೇನು ಮೆಂಬರ್ ಆಫ್ ಕೌನ್ಸಿಲ್ ಇದೆ, ಮೇಲ್ಸದನ ಏನಿದೆ, ಅಪ್ಪರ್ ಹೌಸ್ ಏನಿದೆ, ರಾಜ್ಯಸಭಾ ಆ್ಯಂಡ್ ವಿಧಾನ ಪರಿಷತ್ತು, ಅವರ ಅಧಿಕಾರ 6 ವರ್ಷ ಆಗಿದೆ. ಸೊ ಹಾಗಾಗಿ ಅದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 5 ವರ್ಷ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತಕ್ಕಂಥದ್ದು. ಸೊ ಅದಕ್ಕೆ 5 ಅಥವಾ 4 ಅಥವಾ 6 ಫಿಕ್ಸ್ಡ್ ಟೂನರ್ ಅಂತೇಳಿ ಇದ್ದೇ ಇರುತ್ತೆ. ನಿರ್ದಿಷ್ಟವಾಗಿರ್ತಕ್ಕಂಥ ಅಧಿಕಾರದ ಅವಧಿ ಅಥವಾ ಕಾಲ ಮಿತಿ ಅಥವಾ ಟೈಮ್ ಬಾಂಡ್ ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಇದೆ. ಅದಾದ ನಂತರ ಮತ್ತೆ ಜನರ ಮ್ಯಾಂಡೇಟರಿಯನ್ನು ಕೇಳಬೇಕು, ಜನರ ಹತ್ತಿರ ಹೋಗಿ ಅದು ಮತ್ತೆ ಮಾನ್ಯತೆ ತೆಗೆದುಕೊಂಡೇ ಅದು ಬರಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಅದರ ಇನ್ನೊಂದು ಲಕ್ಷಣ. ದೆನ್ ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಗೌರ್ಮೆಂಟ್, ಅಂದರೆ ಈ ಸರ್ಕಾರ ಶಾಂತ ರೀತಿಯಿಂದ ಶಾಂತವಾಗಿ ಅಧಿಕಾರವನ್ನು ವರ್ಗಾವಣೆ ಮಾಡಿದೆ. ಇಲ್ಲಿ ಯಾವುದೇ ಗೊಂದಲಗಳು ಇರಲಾರದೆ ಒಂದು ಸರ್ಕಾರದಿಂದ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಏನಿದೆ ಅಲ್ಲ, ಭಾಳಷ್ಟು ಶಾಂತಿಯುತವಾಗುತ್ತೆ. ಯಾವ ಹೊಡೆದಾಟಗಳಿಲ್ಲ, ಯಾವುದೇ ರಕ್ತಪಾತ ಇಲ್ಲ, ಯಾವ ಜಗಳಗಳಿಲ್ಲ. ಚುನಾವಣೆಗಳಾಗುತ್ತೆ, ಚುನಾವಣೆ ಅತಿ ಹೆಚ್ಚು ಸ್ಥಾನಗಳು ಪಡೆದಿರ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿ ತನ್ನ ಅಧಿಕಾರದ ಒಂದು ಹಂಚಿಕೆ ವರ್ಗಾವಣೆ ಏನಿದೆ ಭಾಳಷ್ಟು ಶಾಂತ ರೀತಿಯಿಂದ ಪ್ರಜಾಪ್ರಭುತ್ವದಲ್ಲಿ ಆಗುತ್ತೆ. ಬೇರೆ ಸರ್ಕಾರದಲ್ಲಿ ಇದನ್ನು ನಾವು ಕಾಣಲಿಕ್ಕಾಗೋದು, ಬಟ್ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಶಾಂತ ರೀತಿಯಿಂದ ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥದ್ದು ಇನ್ನೊಂದು ಲಕ್ಷಣ ಆಗಿದೆ ಅಂತ. ನಾನು ಲಾಸ್ಟು ಸ್ಪಿರಿಟ್ ಆಫ್ ದಿ ಟಾಲರೆನ್ಸ್. ಇಲ್ಲಿ ಈ ಪ್ರಜಾಪ್ರಭುತ್ವದ ಸರ್ಕಾರದ ಒಳಗಡೆ ಇದು ಕೂಡ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಇದರ ಆಧಾರದ ಮೇಲೆ ಎಲ್ಲ ಎಷ್ಟು ವಿಚಾರಗಳ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸರ್ಕಾರಗಳು ರನ್ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಜನರಿಂದ ನಡೀತಕ್ಕಂಥದ್ದು, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವಗಳು ಪ್ರಮುಖವಾಗಿ ಸರ್ಕಾರದಲ್ಲಿರ್ತಕ್ಕಂಥದ್ದು, ನಿರ್ದಿಷ್ಟವಾದ ಟೈಮ್ ಬಾಂಡ್ ಇರ್ತಕ್ಕಂಥದ್ದು, ಜನರಿಂದ ಆಯ್ಕೆ ಆಗ್ತಕ್ಕಂಥದ್ದು, ಆಮೇಲೆ ಅಧಿಕಾರದ ಹಸ್ತಾಂತರ ಅತ್ಯಂತ ಪ್ರಮುಖವಾಗಿ ಇದು ಆಗ್ತಕ್ಕಂಥದ್ದು, ಶಾಂತ ರೀತಿಯಿಂದ ಆಗ್ತಕ್ಕಂಥದ್ದು, ಆಮೇಲೆ ಸ್ಪಿರಿಟ್ ಆಫ್ ದಿ ಟಾಲರೆನ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು.
ದೆನ್ ಈ ಸರಿ ನಾವು ಬಂದೀವಿ ಅಂತ ಹೇಳಿದ್ರೆ ಈಗೇನು ನಾವು ವಿಚಾರಗಳನ್ನು ಪ್ರಜಾಪ್ರಭುತ್ವದಲ್ಲಿ ನೋಡಿವಲ್ಲ ಅದರ ಡೆಡ್ ಆಪೋಸಿಟ್ ಇರ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಎರಡು 1 by 1 ಬರೆದಿದ್ದೀನಿ. ಟೀಚರ್ಸ್ ಡಿಕ್ಟೇಟರಲ್ ಗೌರ್ಮೆಂಟ್ ಒಳಗಡೆ ಸ್ಟೇಟ್ ಈಸ್ ದಿ ಅಬ್ಸಲ್ಯೂಟ್, ರಾಜ್ಯವೇ ಸರ್ವಶ್ರೇಷ್ಠ ಅಂತ ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯವೇ ಸರ್ವಶ್ರೇಷ್ಠ ಅಂತ ಹೇಳಿದ ಜನ ಸರ್ವಶ್ರೇಷ್ಠ ಅಂತ ಹೇಳಿ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಒಳಗೆ ನೋಡ್ತೀವಿ. ರಾಜ್ಯವೇ ಸರ್ವಶ್ರೇಷ್ಠ ಅಂತಕ್ಕಂಥದ್ದನ್ನು ನಾವು ಈ ನಿರಂಕುಶ ಪ್ರಭುತ್ವಗಳಿಗೆ ನೋಡ್ತೀವಿ. ಹಾಗಾಗಿ ಇದು ಸ್ಟೇಟ್ ಈಸ್ ಅಬ್ಸಲ್ಯೂಟ್, ರಾಜ್ಯವೇ ಸರ್ವಶ್ರೇಷ್ಠ. ಯಾಕೆ ರಾಜ್ಯವೇ ಶ್ರೇಷ್ಠ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ರಾಜ್ಯವೇ ಸರ್ವಶ್ರೇಷ್ಠ ಅಂತ ಹೇಳುವ ಮೂಲಕವಾಗಿ ಅವರು ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಂಡು ಗಟ್ಟಿ ಮಾಡಿಕೊಂಡು ಆಡಳಿತವನ್ನು ಅವ್ರು ನಿರ್ವಹಿಸ್ತಾರೆ. ಯಾಕಂದರೆ ಜನರಿಂದ ಅವರು ಆಯ್ಕೆಯಾಗಿ ಬಂದಿಲ್ಲ, ಅವರೆಲ್ಲ ಬಂದಿರತಕ್ಕಂಥದ್ದು ಬೈ ಫೋರ್ಸ್ ಮತ್ತು ಅವರೆಲ್ಲ ಬಂದಿರತಕ್ಕಂಥದ್ದು ಬಲವನ್ನು ಆಧರಿಸಿ ಭಯವನ್ನು ಆಧರಿಸಿ ಬಂದಿರೋದ್ರಿಂದ ಇದನ್ನು ರಾಜ್ಯವೇ ಸರ್ವಶ್ರೇಷ್ಠ ಅಂತಕ್ಕಂಥದ್ದನ್ನು ಅವರು ಹೆಚ್ಚು ಅದಕ್ಕೆ ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ಒಂದೇ ಲಕ್ಷಣ. ಎರಡನೇದು ಸಸ್ಪೆನ್ಷನ್ ಆಫ್ ರೈಟ್ ಆ್ಯಂಡ್ ಲಿಬರ್ಟಿ. ಹಕ್ಕು ಮತ್ತು ಕರ್ತವ್ಯಗಳಿಗೆ ಯಾವ ಮಾನ್ಯತೆ ಇಲ್ಲ, ಹಕ್ಕುಗಳಿಗೆ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಯಾವ ಮಾನ್ಯತೆ ಇಲ್ಲ. ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಈ ಸರ್ಕಾರದೊಳಗಡೆ ಸಿಗೋದಿಲ್ಲ. ಹಿಟ್ಲರ್ ಮತ್ತು ಮುಸೋಲಿನಿ ಸರ್ಕಾರದೊಳಗಡೆ ಯಾರೂ ಕೂಡ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಅವೆಲ್ಲ ಬಲವನ್ನು ಆಧರಿಸಿದ್ದು. ನೀವು ಹಕ್ಕುಗಳನ್ನು ಸಿಗೋದು ನಿಮಗೆ ಡೆಮಾಕ್ರಸಿ ಒಳಗೆ, ನಿಮಗೆ ಲಿಬರ್ಟಿ ಸಿಗೋದು ಡೆಮಾಕ್ರಸಿ ಒಳಗಡೆ. ಆದರೆ ಡಿಕ್ಟೇಟರ್ ಗೌರ್ಮೆಂಟ್ ಒಳಗಡೆ ಸಿಗೋದಿಲ್ಲ. ಅಲ್ಲಿ ಈ ಹಕ್ಕು ಮತ್ತು ಕರ್ತವ್ಯಗಳು ನೀವು ಕೇಳುವಂತಿಲ್ಲ, ಅವು ಸಿಗೋದಿಲ್ಲ, ಅವುಗಳ ನಾಶ ಆಗೋದು. ದೆನ್ ಈ ಸರ್ಕಾರ ನಾವು ಆಗಲೇ ಹೇಳಿದಂಗೆ ಬಂದಿರತಕ್ಕಂಥದ್ದು ಬೈ ಫೋರ್ಸ್ ಮತ್ತು ಫಿಯರ್, ಅಂದರೆ ಬಲ ಮತ್ತು ಭಯ, ಇವು ಎರಡನ್ನು ಆಧರಿಸಿ ಬಂದಿದೆ. ಇದರ ಮೂಲ ಇದೆ. ಈ ಡಿಕ್ಟೇಟರ್ ಗೌರ್ಮೆಂಟ್ದ ಮೂಲ ಬುನಾದಿ ಎದ್ರ ಮೇಲೆ ನಿಂತಿದೆ ಅಂತ ಹೇಳಿದರೆ ಫೋರ್ಸು ಮತ್ತು ಭಯ, ಬಲ ಮತ್ತು ಭಯದಿಂದ ನಿಂತಿದೆ. ನಾ ಆಗಲೇ ಡೆಮಾಕ್ರಸಿ ಒಳಗಡೆ ಹೇಳಿದ್ವಿ ಇದರ ಮೂಲಾಧಾರಗಳು ಯಾವ ಅಂತ, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಪ್ಯಾಟರ್ನಿಟಿ ಅಂತ ಹೇಳಿ. ಬಟ್ ಈ ಸರ್ಕಾರದ ಒಳಗಡೆ ಫೋರ್ಸ್ ಮತ್ತು ಫಿಯರು ಈ ಥರ ಈ ಸರ್ಕಾರದ ಆಧಾರ ಸ್ತಂಭಗಳು, ಇದ್ರ ಮೇಲೆ ಅದು ನಿಂತಿದೆ. ಹಾಗಾಗಿ ಇದು ಜನರಿಂದ ನಡೀತಕ್ಕಂಥದ್ದಲ್ಲ, ಜನರನ್ನ ಕುದುರಿಸಿ ನಡೆಯುವುದು, ಜನರನ್ನ ಗದರಿಸಿ ನಡೀತಕ್ಕಂಥ ಸರ್ಕಾರ ಇದಾಗಿದೆ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದಿದೆ ಐರನ್ ಡಿಸಿಪ್ಲೈನ್ ಅಂತ, ಅಂದರೆ ಉಕ್ಕಿನ ಶಿಸ್ತು ಈ ನಿರಂಕುಶ ಪ್ರಭುತ್ವ ಸರ್ಕಾರಗಳಲ್ಲಿ ಇರ್ತದೆ. ಅಂದರೆ ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ತಪ್ಪು ಮಾಡಿದಂಥ ಸಂದರ್ಭಗಳೇ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪನಿಷ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು, ಉಕ್ಕಿನ ಶಿಸ್ತನ್ನು ಇಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಯಾಕೆ ಉಕ್ಕಿನ ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಭಯ ಬೀಳಲು ಕಾರಣ. ಭಯ ಬಿದ್ದಾಗ ಅವರು ತಾವುಗಳು ಏನು ಆಡಳಿತ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಅವ್ರ ವಿರುದ್ಧವಾಗಿ ಅವರು ನಡ್ಕೊಳ್ಳೋಂಗಿಲ್ಲ, ಅವ್ರು ಹೇಳಿದಂತೆ ನಡೀತಾರೆ ಅಂತಕ್ಕಂಥ, ಅಂದರೆ ಭಯವನ್ನು ಪಡಿಸಿ ನಡೀತಕ್ಕಂಥ. ಹಾಗಾಗಿ ಅವರು ಈ ಉಕ್ಕಿನ ಶಿಸ್ತನ್ನು ಐರನ್ ಡಿಸಿಪ್ಲಿನನ್ನು ಕಾರ್ಯನಿರ್ವಹಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಅದರ ಇನ್ನೊಂದು ಲಕ್ಷಣ. ಏನು ಅಪೋಸಿಷನ್ ನಾಟ್ ಅಲೌಡ್ ಟು ಎಕ್ಸಿಸ್ಟ್, ಅಂದರೆ ಇವರು ಸಹಿಸೋಳಕ್ಕಾಗೋದಿಲ್ಲ. ಏನನ್ನು ಅಪೋಸಿಷನನ್ನು ಮಾಡ್ತಕ್ಕಂಥದ್ದನ್ನು ಅಥವಾ ವಿರೋಧಿಗಳನ್ನು ಇವರು ಸಹಿಸೋದಿಲ್ಲ. ಯಾಕೆ ಸಹಿಸೋದಿಲ್ಲ? ವಿರೋಧಿಗಳನ್ನು ಸಹಿಸ್ಕೊಂಡ್ರು ಅಂತ ಹೇಳಿದ್ರೆ ಈ ಸರ್ಕಾರ ಬಿಟ್ಟೋಗುತ್ತೆ, ಅಥವಾ ಇವರು ಆಟೋಮೆಟಿಕ್ಲಿ ಇವ್ರದ್ದು ಏನಾಗುತ್ತೆ, ತಮ್ಮ ಅಸ್ತಿತ್ವ ನಾಶ ಆಗುತ್ತೆ. ಆ ಕಾರಣಕ್ಕೆ ಅವರು ವಿರೋಧವನ್ನು ಸಹಿಸೋದಿಲ್ಲ. ಇಲ್ಲಿ ಬಂದಿರತಕ್ಕಂಥ ವಿರೋಧಿಗಳೇನಿದ್ದಾರಲ್ಲ ಅಥವಾ ವಿರೋಧಿಸುವವರೇನಿದ್ದಾರೆ, ಸರ್ಕಾರವನ್ನಾಗಲಿ ಅಥವಾ ಸರ್ಕಾರದಲ್ಲಿದ್ದಂಥವ್ರನ್ನಾಗಲಿ ವಿರೋಧಿಸುವವರನ್ನು ಹತ್ತಿಕ್ಕುತ್ತಾರೆ, ಅಥವಾ ಅವರೇನಾದರೂ ಕೇಳದಿದ್ದ ಸಂದರ್ಭದಲ್ಲಿ ಮುಂದುವರೆದು ಅವರ ಪ್ರಾಣವನ್ನೂ ತೆಗೆಯುತ್ತಾರೆ ಅಥವಾ ಅವರನ್ನು ಸಾಯಿಸೂ ಬಿಡಬಹುದು. ಆ ಕಾರಣಕ್ಕೆ ಏನು ಅಂತ ಹೇಳಿದ್ರೆ ಅಪೋಸಿಷನ್ ನಾಟ್ ಅಲೌಡ್ ಟು ಎಕ್ಸಿಸ್ಟ್, ಅಂದರೆ ಅದನ್ನು ಏನಾದ್ರು ಒಪ್ಕೊಂಡಿದೆ ಯಾಕಂದರೆ ಜನ ನಾವು ಪ್ರಶ್ನೆ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ತಮ್ಮ ಅಧಿಕಾರ ಹೋಗುತ್ತೆ, ತಾವು ಅಧಿಕಾರ ಕಳ್ಕೋಬೇಕಾಗುತ್ತೆ. ಆ ಕಾರಣಕ್ಕೆ ಅವರು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಈ ಡಿಕ್ಟೇಟರ್ ಗೌರ್ಮೆಂಟ್ ಇನ್ನೊಂದು ಲಕ್ಷಣ. ದೆನ್ ಕಂಟ್ರೋಲ್ ಓವರ್ ದಿ ಮೀಡಿಯಾ. ಇದೇನು ಮಾಧ್ಯಮಗಳಂತಿದೆ, ಪ್ರಿಂಟ್ ಮೀಡಿಯಾ ಆರ್ ವಿಜುವಲೈಸ್ ಮೀಡಿಯಾ ಅಂತ ಏನಿದೆ, ಮುದ್ರಣ ಮಾಧ್ಯಮ ಮತ್ತು ನಮ್ಮ ಸಮೂಹ ಮಾಧ್ಯಮಗಳೇನಿದೆ ಇವೆಲ್ಲದರ ಮೇಲೆ ನಿರ್ಬಂಧವನ್ನು ಹೇರಿಸಲಾಗುತ್ತೆ. ಅಂದರೆ ಅವ್ರು ಯಾರೂ ಕೂಡ ಇಲ್ಲಿ ಇರತಕ್ಕಂಥ ಸಮೂಹ ಮಾಧ್ಯಮಗಳು ಈ ಸರ್ಕಾರದವನ್ನು ವೈಭವೀಕರಣ ಮಾಡಬೇಕು ವಿನಃ ಸರ್ಕಾರದ ವಿರುದ್ಧ ಮಾತನಾಡುವಂತಿಲ್ಲ. ವೈಭವೀಕರಣ ಮಾಡುವುದರಿಂದ ಅವರ ಉಳಿವು, ಆ ಸರ್ಕಾರದ ಉಳಿವು ಕಡಿಮೆ. ಇನ್ ಕೇಸ್ ಅವರೇನು ವೈಭವೀಕರಣ ಮಾಡದಿದ್ರೆ ಆ ಒಂದು ಮೀಡಿಯಾವನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ, ಬಂದ್ ಮಾಡ್ತಾರೆ ಅಥವಾ ತೆಗೆದು ಹಾಕ್ತಾರೆ, ಅವರು ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಈ ಎಲ್ಲ ಮೀಡಿಯಾಗಳನ್ನು, ಸಮೂಹ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡ್ತಾರೆ. ಬಟ್ ಪ್ರಜಾಪ್ರಭುತ್ವದಲ್ಲಿ ಹಾಗಲ್ಲ. ಪ್ರಜಾಪ್ರಭುತ್ವದೊಳಗಡೆ ನಾವುಗಳು ಏನು ಮಾಡ್ತೀವಿ, ಸಮೂಹ ಮಾಧ್ಯಮದ ವಿರುದ್ಧ ಹೋಗಿ ನಾವು ಹೇಳ್ಕೊತೀವಿ, ಅಥವಾ ಸರ್ಕಾರ ಏನು ತಪ್ಪು ಮಾಡ್ತೀವಿ ಅಂತೇಳಿ ನಮ್ಮ ಅಭಿಪ್ರಾಯ
ಅಭಿಪ್ರಾಯಗಳನ್ನು ಸರ್ಕಾರ ಕಳಿಸ್ಕೊಡ್ತೀವಿ ಅಥವಾ ನಾವು ಬರಿತೀವಿ ಅಥವಾ ನಮ್ಮ ಪ್ರಶ್ನೆಗಳನ್ನು ಮಾಡ್ತೀವಿ. ಸೊ ಇದು ಪ್ರಜಾಪ್ರಭುತ್ವದೊಳಗಡೆ ಡೆಮೋಕ್ರಸಿ ನಾನ್ ಡೆಮೋಕ್ರೆಟಿಕ್ ಅಥವಾ ಡಿಕ್ಟೇಟರ್ ಗೌರ್ಮೆಂಟ್ ಒಳಗಡೆ ಕಂಪ್ಲೀಟಾಗಿ ಎಲ್ಲ ಮೀಡಿಯಾವನ್ನು ಅವರು ಏನು ಮಾಡ್ತಾರೆ ಅದನ್ನು ನಿರ್ಬಂಧಿಸ್ತಾರೆ ಅಂತಕ್ಕಂಥದ್ದು. ನಿರ್ಬಂಧಿಸುವುದರಿಂದ ಅವರು ತಮ್ಮ ಬೇಕಾದಂಥ ಪ್ರೋಗ್ರಾಮ್ಸ್ಗಳನ್ನು ಮಾತ್ರ ರನ್ ಮಾಡ್ತಾರೆ. ಹಾಗಾಗಿ ಜನರಿಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಲಕ್ಷಣ. ಆಮೇಲೆ ಅಸ್ಟಾರ್ ಟು ಆಯಾ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಈ ಸರ್ಕಾರದ ಒಳಗಡೆ ಯಾವ ಮಾನ್ಯತೆ ಇಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳ ಅವರು ಹೆಂಗೆ ಕರೀತಾರೆ ಅಂತ ಹೇಳಿದ್ರೆ ಹೇಡಿಗಳ ಒಂದು ಸಂಬಂಧಗಳು ಅಥವಾ ಅದು ಕೆಲಸಕ್ಕೆ ಬಾರದವರ ಸಂಬಂಧಗಳು ಅಂಥೇಳಿ ಅದನ್ನು ಉಚ್ಚರಿಸ್ತಾರೆ ಅವರು. ಸೊ ಹಾಗಾಗಿ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಶಾಂತಿ ರೀತಿಯಿಂದ ನಡ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ತಾವು ಆಕ್ರಮಣ ಮಾಡುವುದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಇರೋದ್ರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಇವರು ಬೆಲೆ ಕೊಡೋದಿಲ್ಲ ಅಂತಕ್ಕಂಥದ್ದು. ಅಂದರೆ ಈ ಸರ್ಕಾರ ಪ್ರಜಾಪ್ರಭುತ್ವದ ವಿರೋಧಿ ಅಲೆಯನ್ನು ಹೊಂದಿದೆ ಅಂತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಒಂದು ಎಕ್ಸ್ಟ್ರೀಮ್ಲಿ ನ್ಯಾಷನಾಲಿಟಿ, ಅಂದರೆ ಸಂಪೂರ್ಣವಾಗಿ ರಾಷ್ಟ್ರೀಯವಾದವನ್ನು ಮಾಡ್ತಕ್ಕಂಥವ್ರು. ಇನ್ನೊಂದು ತನ್ನ ರಾಷ್ಟ್ರವೇ ಪ್ರಮುಖ, ತನ್ನ ಭಾಷೆಯೇ ಪ್ರಮುಖ, ತಾನೇ ಶ್ರೇಷ್ಠ, ತನ್ನ ನಡೆಸಿದಂಥ ಆಡಳಿತವೇ ಶ್ರೇಷ್ಠ, ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ಇವಿಷ್ಟು ಅಂಶಗಳು ಏನಂತ ಹೇಳಿದ್ರೆ ಇವೆಲ್ಲರೂ ನಾನ್ ಡೆಮೋಕ್ರೆಟ್ ಆಗಿರ್ತಕ್ಕಂಥ ವಿಚಾರಗಳು. ಇವೆಲ್ಲಗಳ ಆಧಾರದ ಮೇಲೆ ಈ ಅಂಶಗಳ ಆಧಾರದ ಮೇಲೆ ಸರ್ಕಾರ ನಡೀತು ಅಂತ ಹೇಳಿದ್ರೆ ಡಿಕ್ಟೇಟರ್ ಗೌರ್ಮೆಂಟ್, ಈ ಬೇಸರದ ರನ್ ಆಯಿತು ಅಂತ ಸರ್ಕಾರ ರನ್ ಆಯಿತು ಅಂತ ಹೇಳಿದ್ರೆ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಅಂತ ಕರೀತಾರೆ. ಹಾಗಾಗಿ ಇವೆರಡೂ ಹೆಂಗೆ ಅಂತ ಹೇಳಿದ್ರೆ ಒಂದಕ್ಕೊಂದು ವಿರುದ್ಧಗಳು. ಇಲ್ಲಿ ಲಿಬರ್ಟಿ ಇದೆ, ಲಿಬರ್ಟಿ ಇಲ್ಲ. ಇಲ್ಲಿ ಮೀಡಿಯಾಗಳಿಗೆ ಅವಕಾಶ ಇದೆ, ಇಲ್ಲಿ ಮೀಡಿಯಾಗಳಿಗೆ ಅವಕಾಶ ಇದೆ. ಜನರೇ ಪ್ರಮುಖವಾಗಿರ್ತಕ್ಕಂಥವ್ರು, ಇಲ್ಲಿ ರಾಜರೇ ಪ್ರಮುಖವಾಗಿರ್ತಕ್ಕಂಥ. ಹೀಗೆ ಒಂದಕ್ಕೊಂದು ತುಲನೆ ಮಾಡಿ ಓದಿದಾಗ ಇದು ಭಾಳಷ್ಟು ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇದ್ರ ಮುಂದುವರೆದಂಥ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡಿ. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಒಳಗಡೆ ಏನೇನು ಲಕ್ಷಣಗಳಿವೆ? ಸಂಸದೀಯ ಮತ್ತು ಅಧ್ಯಕ್ಷೀಯ, ಪಾರ್ಲಿಮೆಂಟರಿ ಮತ್ತು ಪ್ರೆಸಿಡೆಂಟಲ್ ಗೌರ್ಮೆಂಟ್ ಅಂತ ಕರಿತೀವಿ. ಪಾರ್ಲಿಮೆಂಟರಿ ಮತ್ತು ಪ್ರೆಸಿಡೆಂಟಲ್, ಸಂಸದೀಯ ಅಧ್ಯಕ್ಷೀಯ. ಸಂಸದೀಯ ಸರ್ಕಾರ ಅಂದರೆ ಶಾಸಕಾಂಗದಿಂದ ಕಾರ್ಯಾಂಗವು ಸೃಷ್ಟಿಯಾದರೆ ಅದನ್ನು ನಾವು ಸಂಸದೀಯ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಒಂದು ಸರ್ಕಾರ ಶಾಸಕಾಂಗದಿಂದ ಸೃಷ್ಟಿಯಾಗದೆ ಶಾಸಕಾಂಗ ಮತ್ತು ಕಾರ್ಯಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅಂದರೆ ಮತ್ತು ಅವು ಆಯ್ಕೆ ಆಗುತ್ತೆ, ಜನರಿಂದ ನೇರವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆ ಆಗುತ್ತಿದ್ದರೆ ಕಾರ್ಯಾಂಗವು ಅಂದರೆ ಶಾಸಕಾಂಗದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ಪ್ರೆಸಿಡೆಂಟಲ್ ಗೌರ್ಮೆಂಟ್, ಅಧ್ಯಕ್ಷ ಸರ್ಕಾರ ಪದ್ಧತಿ ಅಂತ ಕರೀತೀವಿ. ಉದಾಹರಣೆಗೆ ಪ್ರೆಸಿಡೆಂಟಲ್ ಗೌರ್ಮೆಂಟ್ ಇದು ಅಮೇರಿಕಾ ಅಂತ ಹೇಳ್ಬೋದು, ಬೆಸ್ಟ್ ಎಕ್ಸಾಂಪಲ್. ಪಾರ್ಲಿಮೆಂಟರಿ ಗೌರ್ಮೆಂಟ್ ಒಳಗಡೆ ಭಾರತ ಮತ್ತು ಇಂಗ್ಲೆಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪಾರ್ಲಿಮೆಂಟರಿ ಮತ್ತು ಪ್ರೆಸಿಡೆಂಟ್ ಗೌರ್ಮೆಂಟ್ಗಳ ಸರ್ಕಾರಗಳ ಲಕ್ಷಣಗಳನ್ನು ನೋಡ್ಕೊಳ್ತೇವೆ. ಸೊ ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ನಂಬರ್ ಒಂದೇದು ಯಾವುದು ಲಕ್ಷಣ ಅಂತ ಹೇಳಿದ್ರೆ ನಾಮಿನಲ್ ಎಕ್ಸಿಕ್ಯೂಟಿವ್ ಹ್ಯಾಡ್ ಅಂತ ಕರಿತೀವಿ. ನಾಮಿನಲ್ ಎಕ್ಸಿಕ್ಯೂಟಿವ್ ಅಂದರೆ ನಾನು ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತೇಳಿ ಕರಿತೀವಿ. ನಾನು ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು. ಸಂಸದೀಯ ಸರ್ಕಾರ ಪದ್ಧತಿ ಒಳಗಡೆ ಎರಡು ನಾಮಿನಲ್ಲು ರಿಯಲ್ ಎಕ್ಸಿಕ್ಯೂಟಿವ್ ಎರಡು ನಾಮಾಂಕಿತ ಮತ್ತು ನೈಜ ಕಾರ್ಯಾಂಗ ಮುಖ್ಯಸ್ಥರು, ನಾಮ ಮಾತ್ರ ಕಾರ್ಯಾಂಗ ಮುಖ್ಯಸ್ಥರು ಅಂತ ಇಬ್ಬರು ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬರು ನಾಮಿನಲ್ಲು, ಒಬ್ಬರು ರಿಯಲ್ ಆಗಿ ಕೆಲಸ ಮಾಡ್ತಾರೆ. ನಾಮಿನಲ್ ಆಗಿ ಮುಖ್ಯಸ್ಥರು ಕೆಲಸ ಮಾಡಿದ್ರು ಅಂತ ಹೇಳಿದರೆ ರಿಯಲ್ ಆಗಿ ಕ್ಯಾಬಿನೆಟು ಮತ್ತು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, PM ಮತ್ತು ಅವರ ಕ್ಯಾಬಿನೆಟ್ ರಿಯಲ್ ಆಗಿ ಕೆಲಸ ಮಾಡೋದಕ್ಕೆ ಇದರ ಪಾರ್ಲಿಮೆಂಟರಿ ವ್ಯವಸ್ಥೆ ಒಳಗಡೆ ನಾಮಿನಲ್ ಎಕ್ಸಿಕ್ಯೂಟಿವ್ ಆಗಿ ಉದಾಹರಣೆ ಭಾರತ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಪ್ರತಿಯೊಂದು ಕಾರ್ಯಗಳು ಕೂಡ ಕ್ಯಾಬಿನೆಟ್ಟಿನ ಸಲಹೆ ಮೇರೆಗೆ, ಪ್ರಧಾನಿಯವರ ಮುಖಂಡರ ಸಲಹೆ ಮೇರೆಗೆ ತಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್ಡು ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಮೊಟ್ಟ ಮೊದಲ ಲಕ್ಷಣ. ಕ್ಯಾಬಿನೆಟ್ ಇಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಂದರೆ ಪ್ರಧಾನಿ ಮತ್ತು ಪ್ರಧಾನಿಯ ಏನು ಕ್ಯಾಬಿನೆಟ್ ಮೆಂಬರ್ಸ್ ಇದ್ದಾರೆ ಅಥವಾ ಮಂತ್ರಿ ಮಹೋದಯರಿದ್ದಾರೆ ಅವರು ಕೊಡ್ತಿರ್ತಕ್ಕಂಥ ಸಲಹೆಗಳು ಅಥವಾ ತೆಗೆದುಕೊಳ್ತಿರುವ ನಿರ್ಧಾರಗಳೇ ಇಲ್ಲಿ ರಿಯಲ್ ಆಗುತ್ತೆ. ಹಾಗಾಗಿ ನೈಜ ಕಾರ್ಯಗಳ ಮುಖ್ಯಸ್ಥರಾಗಿ ಕ್ಯಾಬಿನೆಟ್ ಮತ್ತು PM ಕೆಲಸ ಮಾಡ್ತಾರೆ. ನಾಮಿನಲ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರು ಕೆಲಸ ಮಾಡ್ತಾರೆ. ಹಾಗಾಗಿ ರಿಯಲ್ಲು ನಾಮಿನಲ್, ರಿಯಲ್ ಆಗಿ ಒಬ್ಬರಿದ್ದಾರೆ, ನಾಮಿನಲ್ ಆಗಿ ಒಬ್ಬರಿದ್ದಾರೆ. ಇದು ಪ್ರೆಸಿಡೆಂಟಲ್ ಸರ್ಕಾರದ ಮುಖ್ಯವಾಗಿರ್ತಕ್ಕಂಥ ಎರಡು ಲಕ್ಷಣಗಳು. ದೆನ್ ಥರ್ಡ್ ಒನ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಇಸ್ ದಿ ಕ್ರಿಯೇಷನ್ ಆಫ್ ದಿ ಪಾರ್ಲಿಮೆಂಟ್. ಅಂದರೆ ಸಂಸತ್ತಿನಿಂದ ಇಲ್ಲಿದ್ದಿರ್ತಕ್ಕಂಥ ಕ್ಯಾಬಿನೆಟು ಸ್ವತಃ ಸರ್ಕಾರ ಅಥವಾ ಕಾರ್ಯಾಂಗ ಅಥವಾ ಎಕ್ಸಿಕ್ಯೂಟಿವ್ ಏನೈತಲ್ಲ ಇದನ್ನು ರಚನೆ ಆಗಿದೆ. ಅಂದರೆ ಪಾರ್ಲಿಮೆಂಟ್ ಸಂಸತ್ತಿನಿಂದ ಈ ಕ್ಯಾಬಿನೆಟ್ ಸೃಷ್ಟಿಯಾಗಿದೆ. ಅಂದರೆ
ಇದು ಇರಲಾರದೆ ಇದು ಇರೋದಿಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಇದರ ಅರ್ಥ ಇವರು ನಿಲ್ಲುವಾಗ ನಾನು ಏನಂತ ಹೇಳಿದ್ರೆ, ಶಾಸಕಾಂಗದಿಂದ ಕಾರ್ಯಾಂಗದ ಸೃಷ್ಟಿಯಾಗಿದೆ. ಸಂಸದೀಯ ಸರ್ಕಾರದ ಅದು ಲಕ್ಷಣ. ಪಾರ್ಲಿಮೆಂಟ್ನಿಂದ ಸಂಸತ್ತಿನಿಂದ ಕಾರ್ಯಾಂಗದ ಸೃಷ್ಟಿ ಆಗುತ್ತೆ. ಸಂಸತ್ತಿಲ್ಲ ಅಂತ ಹೇಳಿದ್ರೆ ಕಾರ್ಯಾಂಗ ಇರೋದಿಲ್ಲ. ಶಾಸಕಾಂಗ ಇರೋದ ಕಾರ್ಯಾಂಗ ಎರಡೂ ಇರೋಲ್ಲ, ಇದ್ರೆ ಎರಡೂ ಇರುತ್ತೆ. ದೆನ್ ಇದರ ಇನ್ನೊಂದು ಲಕ್ಷಣ ಆಗಿದೆ ಅಂದರೆ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಂಡಿವಿಜುವಲ್ ವೈಯಕ್ತಿಕ ಮತ್ತು ಸಾಮೂಹಿಕ. ನೋಡಿ ಇಲ್ಲಿ ಕ್ಯಾಬಿನೆಟ್ ಈ ಸಂಸದೀಯ ಸರ್ಕಾರ ಪದ್ಧತಿ ಒಳಗಡೆ ಹೆಂಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಸರ್ಕಾರ ಅಂತ ಹೇಳಿದರೆ, ಇಲ್ಲಿದ್ದಿರ್ತಕ್ಕಂತಹ ಮಂತ್ರಿ ಮಹೋದಯರು, ಕ್ಯಾಬಿನೆಟ್ನ ಮಂತ್ರಿಗಳು ತಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳ ಅಥವಾ ತಮಗೆ ಕೊಟ್ಟಿರ್ತಕ್ಕಂಥ ಖಾತೆಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅದರ ಜೊತೆಗೇ ಒಟ್ಟಾರೆ ಈ ಸರ್ಕಾರದ ಆಗು ಹೋಗುಗಳು ಕೂಡ ಜವಾಬ್ದಾರಿಯಾಗಿರ್ತಾರೆ. ಅಂದರೆ ವೈಯಕ್ತಿಕವಾಗಿಯೂ ತಮ್ಮ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಬೇಕು, ಸರ್ಕಾರಕ್ಕೆ ಮಾಡ್ತಿರ್ತಕ್ಕಂಥ ಕೆಲಸಗಳಿಗೂ ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಸರ್ಕಾರ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಗಳು ಕೂಡ ಇವರ ಎಲ್ಲರ ಭಾಗಿ ಇದೆ. ಅಂದರೆ ವೈಯಕ್ತಿಕ ಹೊಣೆಗಾರಿಕೆಯೂ ಇದೆ, ಸಾಮೂಹಿಕ ಹೊಣೆಗಾರಿಕೆಯೂ ಇದೆ ಈ ಸರ್ಕಾರ ಪದ್ಧತಿಗಳು. ಹಾಗಾಗಿ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಂಸದೀಯ ಸರ್ಕಾರದ ಇನ್ನೊಂದು ಲಕ್ಷಣ ಆಗಿದೆ ಅಂತಕ್ಕಂಥದ್ದು. ದೆನ್ ದ ರೋಲ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಈ ಸಂಸದೀಯ ವ್ಯವಸ್ಥೆ ಒಳಗಡೆ, ಸಂಸತ್ ಸರ್ಕಾರ ವ್ಯವಸ್ಥೆ ಒಳಗಡೆ ಪ್ರೈಮ್ ಮಿನಿಸ್ಟರ್ ಅಥವಾ ನಮ್ಮ ಪ್ರಧಾನಿಗಳ ಒಂದು ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರೈಮ್ ಮಿನಿಸ್ಟರೇ ಈಸ್ ಎ ಹೆಡ್ ಅಂತ ಕರಿತೀವಿ. ಈಸ್ ಎ ಒಂಥರ ಹೆಂಗಂದರೆ ಸೂರ್ಯನಿದ್ದಂತೆ, ಚಂದ್ರನಿದ್ದಂತೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಮಾಡಲು ರೋಲ್ ಆಗಿರ್ತಾರೆ. ಇವರು ಏನು ನಿರ್ಧಾರಗಳು ತೆಗೆದುಕೊಳ್ತಾರೆ ಅದಕ್ಕೆಲ್ಲ ಅಲ್ಲಿರ್ತಕ್ಕಂಥ ಕ್ಯಾಬಿನೆಟ್ಟು ಮತ್ತು ಅವರ ಸಹೋದ್ಯೋಗಿಗಳು ಎಲ್ಲ ಮಂತ್ರಿಗಳು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇವರೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಈ ಪಾರ್ಲಿಮೆಂಟರಿ ಡೆಮೋಕ್ರಸಿಯೊಳಗೆ ಅಂತಕ್ಕಂಥ. ಸೊ ಇದು ಕೂಡ ಅದರ ಒಂದು ಲಕ್ಷಣ. ಆಮೇಲೆ ಪೊಲಿಟಿಕಲ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ರಾಜಕೀಯ ಏಕತೆ ಅಂತ ಕರಿತೀವಿ. ಈ ರಾಜಕೀಯ ಏಕತೆಯನ್ನು ಕೂಡ ನಾವು ಈ ಸಂಸತ್ ಸರ್ಕಾರ ವ್ಯವಸ್ಥೆ ಒಳಗಡೆ ಕಾಣ್ತೀವಿ. ಸೊ ಅವ್ರು ಬೇರೆ, ಇವರು ಬೇರೆ, ಅಥವಾ ಆ ಪಕ್ಷದವರು ಬೇರೆ, ಈ ಪಕ್ಷದವರು ಬೇರೆ ಅಂತಲ್ಲ, ಎಲ್ಲರೂ ಪೊಲಿಟಿಕಲ್ ಗೌರ್ಮೆಂಟ್ ಆದಂಥ ಸಂದರ್ಭದೊಳಗಡೆ ಎಲ್ಲರೂ ನಾವು ಒಂದು ಅಂತೇಳಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಹಾಗಾಗಿ ರಾಜಕೀಯ ಏಕತೆಯನ್ನು ಈ ಸಂಸದೀಯ ಸರ್ಕಾರದೊಳಗಡೆ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಆಮೇಲೆ ರೋಲ್ ಆಫ್ ದಿ ಅಪೋಸಿಷನ್. ಇಲ್ಲಿ ಕೂಡ ಅಪೋಸಿಷನ್ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರು ಕಡಿಮೆ ಸಂಖ್ಯೆಯಲ್ಲಿ ಆಯ್ಕೆ ಆಗುತ್ತ ಸದಸ್ಯರು ಅವರು ಅಪೋಸಿಷನ್ ಪಾರ್ಟಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಆ ಅಪೋಸಿಷನ್ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಕೂಡ ಇಲ್ಲಿ ಸಂಸದೀಯ ಸರ್ಕಾರ ವ್ಯವಸ್ಥೆ ಒಳಗಡೆ ಅವಕಾಶ ಇದೆ. ದೆನ್ ಲಿಂಕ್ ಬಿಟ್ವೀನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಸಂಸತ್ತು ಮತ್ತು ಇರ್ತಕ್ಕಂಥ ಕಾರ್ಯಾಂಗ ಏನಿದೆ, ಸಂಸತ್ತು ಮತ್ತು ಕಾರ್ಯಾಂಗ ಎರಡು ಏನಿದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಲಿಂಕ್ ಆಗಿದೆ. ಸೊ ಇದನ್ನು ಬಿಟ್ಟು ಇದು ಇಲ್ಲ, ಇದನ್ನು ಬಿಟ್ಟು ಇದಿಲ್ಲ. ಎಕ್ಸಿಕ್ಯೂಟಿವ್ ಇಲ್ಲ, ಅದು ಪಾರ್ಲಿಮೆಂಟ್ ಇರೋದಿಲ್ಲ, ಪಾರ್ಲಿಮೆಂಟ್ ಇರೋಲ್ಲ, ಎಕ್ಸಿಕ್ಯೂಟಿವ್ ಇರೋಲ್ಲ. ಸೊ ಇದು ಬಂದ ಮೇಲೆ ಇದು ಬರೋದು, ಇದು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದಕ್ಕೊಂದು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ. ಇನ್ ಕೇಸ್ ಇದು ಇಲ್ಲ ಅಂತ ಹೇಳಿದ್ರೆ ಇದು ಇರೋದಿಲ್ಲ, ಇದು ಇಲ್ಲ ಅಂತ ಹೇಳಿದ್ರೆ ಇದೇ ಇರೋದಿಲ್ಲ. ಸೊ ಒಂದಕ್ಕೊಂದು ಹೇಳಿದ್ರೆ ಲಿಂಕ್ ಬಿಟ್ವೀನ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಪಾರ್ಲಿಮೆಂಟ್. ಸಂಸತ್ತು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯಾಂಗ, ಕೇಂದ್ರ ಕಾರ್ಯಾಂಗ ಮತ್ತು ಸಂಸತ್ತು ಎರಡೂ ಹೆಂಗೆ ಅಂತ ಹೇಳಿದ್ರೆ ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಅಂಡ್ ಎರಡೂ ಕೂಡ ಕೂಡಿಕೊಂಡೇ ಹೋಗ್ತಕ್ಕಂಥವು. ಅದನ್ನು ಬಿಟ್ಟು ಅದು ಇರೋದಿಲ್ಲ, ಅದನ್ನು ಬಿಟ್ಟು ಆಗಿರ್ತಕ್ಕಂಥದ್ದು. ಇದು ಕೂಡ ಸಂಸದೀಯ ಸರ್ಕಾರದ ಇನ್ನೊಂದು ಲಕ್ಷಣ. ಲಾಸ್ಟ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಸಬಾರ್ಡಿನೇಟ್ ಟು ದಿ ಲೆಜಿಸ್ಲೇಚರ್. ಇದ್ದಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗ ಏನೈತೆ ಅದು ಶಾಸಕಾಂಗದ ಅಧೀನ. ಕಾರ್ಯಾಂಗವು ಶಾಸಕಾಂಗದ ಅಧೀನ ಸಂಸದೀಯ ಸರ್ಕಾರ ಪದ್ಧತಿ ಒಳಗಡೆ. ಸಂಸದೀಯ ಸರ್ಕಾರ ಪದ್ಧತಿ ಒಳಗಡೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವರ್ಡನ್ನು, ಕಾರ್ಯಾಂಗವು ಶಾಸಕಾಂಗದ ಅಧೀನ. ಶಾಸಕಾಂಗ ಲೆಜಿಸ್ಲೇಚರ್ ಏನಿದೆ ಇದು ಅಧೀನದೊಳಗಡೆ ಇದು ಕೆಲಸ ಮಾಡುತ್ತೆ. ಯಾಕಂದರೆ ಇದು ಸೃಷ್ಟಿಯಾಗಿದೆ, ಶಾಸಕಾಂಗದಿಂದ ಕಾರ್ಯಾಂಗ ಸೃಷ್ಟಿಯಾಗಿದೆ, ಇದು ಅಧೀನದೊಳಗಡೆ ಕೆಲಸ ಮಾಡುತ್ತೆ. ಎಲ್ಲಿವರೆಗೆ ಇವು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಾರೋ, ವಿಶ್ವಾಸವನ್ನು ಇಲ್ಲಿವರೆಗೆ ಇವರು ಬೆಳೆಸ್ಕೊಂಡಿರ್ತಾರೋ ಅನ್ನಿಸ್ತಕ್ಕ ಇವರನ್ನ ಆಗ್ತಾರೆ. ಒಂದು ವೇಳೆ ಇವ್ರು ವಿಶ್ವಾಸ ಇಲ್ಲ ಅಂತೇಳಿ ವಿಡ್ರಾ ಆದಂತೇಳಿ ಸರ್ಕಾರ ಡಿಸಾಲ್ವ್ ಆಗಿರುತ್ತೆ ಎಕ್ಸಿಕ್ಯೂಟಿವ್. ಹಾಗಾಗಿ ಇವ್ರ ಮೇಲೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಸಬಾರ್ಡಿನೇಟ್ ಟು ದಿ ಲೆಜಿಸ್ಲೇಚರ್ ಅಂತಕ್ಕಂಥ ಇನ್ನೊಂದು ವಿಚಾರ. ಅಂದರೆ ಈ ಪ್ರೆಸಿಡೆಂಟಲ್ ಸಂಸದೀಯ ಮಾದರಿ ಸರ್ಕಾರದ ಇವು ಲಕ್ಷಣಗಳು. ಈ ಪ್ರೆಸಿಡೆಂಟ್ ಮಾದರಿ ಸರ್ಕಾರ ಏನಂದರೆ ಇದರ ಡೆಡ್ ಆಪೋಸಿಟ್. ಇವು ಏನು ಲಕ್ಷಣಗಳದಾವಲ್ಲ ಇದರ ಡೆಡ್ ಆಪೋಸಿಟ್. ಹೇಗೆ ಏನು ನೋಡೋದಂತಂದರೆ ಹೆಡ್ ಆಫ್ ದಿ ಸ್ಟೇಟ್ ರಿಯಲ್ ಎಕ್ಸಿಕ್ಯೂಟಿವ್. ನಾನು ಆಗಲೇ ರಿಯಲ್ ನಾಮಿನಲ್ ಎರಡು ಎಕ್ಸಿಕ್ಯೂಟಿವ್ಗಳನ್ನು ಹೇಳಿದೆ. ಎಲ್ಲೇ ಪ್ರೆಸಿಡೆಂಟಲ್ ಗೌರ್ಮೆಂಟ್ ಒಳಗಡೆ, ಪಾರ್ಲಿಮೆಂಟರಿ ಗೌರ್ಮೆಂಟ್ ಒಳಗಡೆ. ಪ್ರೆಸಿಡೆಂಟಲ್ ಗೌರ್ಮೆಂಟ್ ಒಳಗಡೆ ಅಂದರೆ ನಾವು ಆಗಲೇ ಅರ್ಥ ನೋಡ್ಕೊಂಡ್ಬಂದಿವಿ. ಯಾವ ಸರ್ಕಾರವು ಸ್ವತಂತ್ರವಾಗಿ ಶಾಸಕಾಂಗ ಸೃಷ್ಟಿ ಆಗಲಾರದೆ ಸ್ವತಂತ್ರವಾಗಿ ಜನರಿಂದ ಆಯ್ಕೆ ಆಗಿಕೊಂಡು ಕಾರ್ಯನಿರ್ವಹಣೆ ಮಾಡ್ತಿರ್ತಾರೆ ನಿರ್ದಿಷ್ಟ ಅಧಿಕಾರಗಳಿಗೆ, ಅದನ್ನು ನಾವೇನು ಕರಿತೀವಿ ಅಧ್ಯಕ್ಷ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗೆ ಅಮೇರಿಕಾ 4 ವರ್ಷಗಳ ಅಧಿಕಾರದಲ್ಲಿ ಅವರಿಗೆ ಕೆಲಸವನ್ನು ಅವ್ರು ಮಾಡ್ತಾರೆ. ಅಂದರೆ ಶಾಸಕಾಂಗ ಕಾರ್ಯಕ್ಕೆ ಯಾವುದೂ ಲಿಂಕ್ ಇಲ್ಲ, ಅವ್ರ ಮೇಲೆ ಅವಲಂಬನೆ ಆಗಿಲ್ಲ, ಅದರಿಂದ ಅವರು ಸೃಷ್ಟಿನೂ ಆಗಿಲ್ಲ.
ಸೊ ಅವರು ಸ್ವತಂತ್ರವಾಗಿ ಆಯ್ಕೆಯಾಗಿದ್ದಾರೆ, ಅಷ್ಟು ವರ್ಷ ಅವರು ಕೆಲಸ ಮಾಡ್ತಾರೆ ಅಂತ ಸರ್ಕಾರ ಪದ್ಧತಿಯನ್ನು ಪ್ರೆಸಿಡೆಂಟಲ್ ಗೌರ್ಮೆಂಟ್ ಅಂತ ಕರಿತೀವಿ. ಹೆಡ್ ಆಫ್ ದಿ ಸ್ಟೇಟ್ ರಿಯಲ್ ಎಕ್ಸಿಕ್ಯೂಟಿವ್. ಇಲ್ಲೇನು ಪ್ರೆಸಿಡೆಂಟ್ ಸರ್ಕಾರದಲ್ಲಿ ಏನಿದೆ ಅಂತಂದರೆ ರಿಯಲ್ ಎಕ್ಸಿಕ್ಯೂಟಿವ್ ಆಗಿ ಬಂದಿರತಕ್ಕಂಥ ಎಕ್ಸಿಕ್ಯೂಟಿವ್ ಹೆಡ್ ಯಾರಿದ್ದಾರೋ ಅವರೇ ರಿಯಲ್ ಆಗಿ ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಇರೋದಿಲ್ಲ. ಅವರೇ ನೈಜ ಕಾರ್ಯದ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾರೆ, ಅಧ್ಯಕ್ಷರೇ ಕೆಲಸ ಮಾಡ್ತಾರೆ ಅಂತಕ್ಕಂಥ. ನಮಗೆ ಸಂಸದೀಯ ಸರ್ಕಾರ ಪದ್ಧತಿ ಹಂಗಲ್ಲ, ನಾಮಿನಲ್ ಆಗಿ ಬೇರೆಯವರು, ರಿಯಲ್ ಆಗಿ ಒಬ್ಬರು ಬೇರೆ. ನಾಮಿನಲ್ ಆಗಿ ಪ್ರೆಸಿಡೆಂಟ್ ಕೆಲಸ ಮಾಡ್ತಾರೆ, ರಿಯಲ್ ಆಗಿ ಪ್ರೈಮ್ ಮಿನಿಸ್ಟರ್ ಮತ್ತು ಈ ಕ್ಯಾಬಿನೆಟ್ ವರ್ಕ್ ಮಾಡುತ್ತೆ. ಬಟ್ ಈಗ ಹಂಗ ಒಬ್ಬರೇ ಇರೋದ್ರಿಂದ ಹೆಡ್ ಆಫ್ ದಿ ಸ್ಟೇಟ್ ರಿಯಲ್ ಎಕ್ಸಿಕ್ಯೂಟಿವ್, ಅವ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಅವರೇ ಕೆಲಸ ಮಾಡ್ತಾರೆ, ಅವರೇ ರಿಯಲ್ ಹೆಡ್ ಅಂತೇಳಿ ಕರಿತೀವಿ. ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ವರ್ಕನ್ನು ಇದಂಥ ಪ್ರೆಸಿಡೆಂಟ್ರೇ ಮಾಡ್ತಾರೆ ಅಂತಕ್ಕಂಥದ್ದು ಪ್ರೆಸಿಡೆಂಟ್ ಗೌರ್ಮೆಂಟ್ರ ಒಂದು ಪ್ರೆಸಿಡೆಂಟಲ್ ಸರ್ಕಾರದ ಒಂದು ಲಕ್ಷಣ. ಇನ್ನು ಎರಡನೇದು ಸಪ್ರೇಷನ್ ಆಫ್ ಪವರ್. ಉದಾಹರಣೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಇವು ಮೂರು ಹೆಂಗೆ ಅಂತ ಹೇಳಿದ್ರೆ ಮಾಟೇಸ್ಕರ್ ಅವರ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತದ ಆಧಾರದ ಮೇಲೆ ಶಾಸಕಾಂಗ ತನ್ನ ಕೆಲಸ ತಾನು ಮಾಡುತ್ತೆ, ತಾನು ಆಯ್ಕೆಯಾಗಿ ಬಂದು. ಎಕ್ಸಿಕ್ಯೂಟಿವ್ ತನ್ನ ಆಯ್ಕೆಯಾಗಿ ಬಂದು ತನ್ನ ಕೆಲಸ ಮಾಡುತ್ತೆ. ದೆನ್ ಜುಡಿಷರಿ ತನ್ನ ಚೌಕಟ್ಟಿನೊಳಗಡೆ ತಾನು ಕೆಲಸ ಮಾಡುತ್ತೆ. ಹಾಗಾಗಿ ಸಪರೇಷನ್ ಆಫ್ ಪವರ್, ಅಧಿಕಾರ ವಿಭಜನೆಯು ಕೂಡ ಈ ಪ್ರೆಸಿಡೆಂಟಲ್ ಸರ್ಕಾರದ ಅಧ್ಯಕ್ಷ ಸರ್ಕಾರದ ಇನ್ನೊಂದು ಲಕ್ಷಣ. ಆ್ಯಂಡ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಇದೆ, ಅಂದರೆ ತಡೆ ಮತ್ತು ಸಮತೋಲನ. ಸಂಸದೀಯ ಸರ್ಕಾರ ಪದ್ಧತಿ ಒಳಗಡೆ ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕೆಲಸ ಮಾಡ್ತಿದ್ರು ಕೂಡ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಒಂದಕ್ಕೊಂದು ಹೆಂಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಅಮೇರಿಕ ಅಧ್ಯಕ್ಷರು ಎಕ್ಸಿಕ್ಯೂಟಿವ್ ಏನಾದರೂ ಕೂಡ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಲ್ಲಿದ್ದಿರ್ತಕ್ಕಂಥ ಲೆಜಿಸ್ಲೇಚರ್ ಇದು ಕೆಲಸ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅಥವಾ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ ಲೆಜಿಸ್ಲೇಚರ್ ಈ ಶಾಸಕಾಂಗ ಏನೈತಲ್ಲ ಶಾಸಕಾಂಗ ಒಪ್ಪಿಗೆ ಅಂತ ತೆಗೆದುಕೊಳ್ಬೇಕಾಗತ್ತೆ. ಸೊ ಅದು ಒಂದು. ದೆನ್ ಈ ಲೆಜಿಸ್ಲೇಚರ್ ಏನೈತಲ್ಲ, ಈ ಲೆಜಿಸ್ಲೇಚರ್ ಏನಾದರೂ ಕೂಡ ಕೆಲವೊಂದು ಕಾನೂನುಗಳು ಮಾಡಿದಾಗ ರಾಷ್ಟ್ರಪತಿಯವರ ಸಹಿಯನ್ನು ಮಾಡಿಸ್ತಾರೆ. ಅಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಕ್ಕಂಥ ಪ್ರೆಸಿಡೆಂಟರ ಸಹಿಯನ್ನು ಮಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಇವರನ್ನು ಇವ್ರು ಬ್ಯಾಲೆನ್ಸ್ ಮಾಡ್ತಾರೆ, ಇವರನ್ನು ಇವ್ರು ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರನ್ನ ಇವರು. ಅಂದರೆ ಈ ಶಾಸಕಾಂಗ ಕಾರ್ಯಗಳನ್ನು ಬ್ಯಾಲೆನ್ಸ್ ಇಬ್ಬರನ್ನು ಕೂಡ ಅವ್ರಿಗೆ ಕೂಡ ತಡೆಯುವಂಥ ಚೆಕ್ ಮಾಡಲಿಕ್ಕೆ ಮತ್ತು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಹಾಗಾಗಿ ಇವರು ಇವ್ರ ಕಡೆಯಿಂದ ಒಪ್ಪಿಗೆ ಕೊಡ್ಕೋಬೇಕು, ಅವರು ಇವರಿಂದ ಒಪ್ಪಿಗೆ ಕೊಡ್ಕೋಬೇಕಾಗುತ್ತೆ. ಸೊ ಇವ್ರು ಎರಡನ್ನು ನೋಡಿ ಇನ್ ಕೇಸ್ ಯಾವುದಾದ್ರೂ ಕೂಡ ಕಾನೂನು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತಂದರೆ ಅದನ್ನು ಎಸೆದುಕೊಳ್ಳಲಿಕ್ಕೆ ಇವ್ರು ಅಧಿಕಾರ. ಹಾಗಾಗಿ ಮೂರು ಒಂದಕ್ಕೊಂದು ಲಿಂಕ್ ಇದೆ. ಇಲ್ಲಿ ಮೂರು ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿಗೆ ತಡೆ ಮತ್ತು ಸಮತೋಲನ ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಲಿಂಕ್ ಇದೆ. ಹಾಗಾಗಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ. ದೆನ್ ಫಿಕ್ಸ್ಡ್ ಟೂರ್ನರ್, ನಿರ್ದಿಷ್ಟ ಅಧಿಕಾರಾವಧಿ. ಅಮೆರಿಕ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು. ಒಂದ್ಸರಿ ಅಧಿಕಾರಾವಧಿ 4 ವರ್ಷಗಳ ಅಧಿಕಾರಾವಧಿ. ಯಾವುದೇ ಸಂದರ್ಭದಲ್ಲಿ ಅವರು ಅದನ್ನು ಅದರಿಂದ ಹಿಂಗೆ ಬರ್ತಕ್ಕಂಥ ಅಧಿಕಾರ. ಬಟ್ ನಮ್ಮಲ್ಲಿ ಅದು ಹಾಗಲ್ಲ. ಎಲ್ಲಿವರೆಗೆ ನಾವು ಎಕ್ಸಿಕ್ಯೂಟಿವ್ ಸಬಾರ್ಡಿನೇಟ್ ಆಗಿ ಅಥವಾ ವಿಶ್ವಾಸ ಉಳಿಸ್ಕೊಂಡು ಲೆಜಿಸ್ಲೇಚರ್ ವಿಶ್ವಾಸ ಉಳಿಸ್ಕೊಂಡು ಹೋಗುತ್ತೋ ಅಲ್ಲಿ ತಕ್ಕ ಮಾತ್ರ ಕೆಲಸ ಮಾಡೋದು. ಇಲ್ಲಾಂದರೆ ವಿಶ್ವಾಸ ಇಲ್ಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ. ಉದಾಹರಣೆ ದೇವೇಗೌಡ ಸರ್ಕಾರ ನೋಡ್ಬೋದು, ಬಡ್ಡಿ ಸರ್ಕಾರ ನೋಡ್ಬೋದು, ಸಾಕಷ್ಟು ಸರ್ಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಚೌಧರಿ ಚರಣ್ ಸಿಂಗ್ ಸರ್ಕಾರ, ಸೊ 8 ತಿಂಗಳು, 9 ತಿಂಗಳು, 13 ದಿನ, ಸೊ ಸರ್ಕಾರಗಳು ಬಿದ್ದಿರ್ತಾರೆ. ಹಾಗಾಗಿ ಅಮೆರಿಕದೊಳಗಡೆ ಅಧ್ಯಕ್ಷರ ಅಧಿಕಾರ ಫಿಕ್ಸ್ಡ್ ಟೂನರ್ ಇದೆ, 4 ವರ್ಷ ಅವರು ಕೆಲಸ ಮಾಡ್ತಾರೆ. ದೆನ್ ಇಲೆಕ್ಟೆಡ್ ರೀಪ್ರೆಸೆಂಟೇಟಿವ್. ಸೊ ಇಲ್ಲಿ ಇದ್ದಿರ್ತಕ್ಕಂಥ ಹೆಡ್ ಯಾರಿದ್ದಾರಲ್ಲ, ಇಲ್ಲಿ ರಿಯಲ್ ಹೆಡ್ ಅಧ್ಯಕ್ಷರು ಯಾರಿದ್ದಾರೆ ಅವರು ಇಲೆಕ್ಟೆಡ್, ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವರು. ಜನರಿಂದ ಆಯ್ಕೆ ಆಗಿ ಬಂದವರ ನಂತರ ನೇರವಾಗಿ ತಮ್ಮ ಅಧಿಕಾರವನ್ನು 4 ವರ್ಷದ ಕಾಲ ಅವರು ಕಾರ್ಯನಿರ್ವಹಣೆ ಮಾಡ್ತಾರೆ, ಜನರಿಂದ ನೇರವಾಗಿ ಆಯ್ಕೆ ಆಗಿ ಬಂದವರು. ಸೊ ಇಲ್ಲಿ ಪ್ರಧಾನಿ ನಮ್ಮ ಸಂಸತ್ ಸರ್ಕಾರ ಪದ್ಧತಿ ಒಳಗೆ ನೇರವಾಗಿ ಆಯ್ಕೆ ಆಗಿ ಬಂದಿದ್ದರೂ ಕೂಡ ರಾಜ್ಯಸಭಾ ಸದಸ್ಯನಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಆಗಿದ್ದನ್ನು ಕೂಡ ನಾವು ನೋಡ್ತೀವಿ. ಸೊ ಹಾಗಾಗಿ ಇದು ಕೂಡ ಅದರ ಇನ್ನೊಂದು ಲಕ್ಷಣ ಆಗಿದೆ. ನಾನು ಎಕ್ಸಿಕ್ಯೂಟಿವ್ ಇಸ್ ನಾಟ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ ಅಂತಕ್ಕಂಥ ಕಾರ್ಯಾಂಗ ಈ ಕಾರ್ಯಾಂಗ ಶಾಸಕಾಂಗದ ಸದಸ್ಯರು ಅಲ್ಲ. ಇಲ್ಲಿರ್ತಕ್ಕಂಥ ಕಾರ್ಯ ಪ್ರೆಸಿಡೆಂಟ್ ಏನಿದ್ದಾರಲ್ಲ ಈ ಸರ್ಕಾರ ಪದ್ಧತಿ ಅಂದರೆ ಇವರು ಶಾಸಕಾಂಗದ ಸದಸ್ಯರಲ್ಲ. ಶಾಸಕಾಂಗದ ಸದಸ್ಯರು ಅವರು ಸಂಪೂರ್ಣವಾಗಿ ಎಕ್ಸಿಕ್ಯೂಟಿವ್ ಒಂದು ಹೊರಗಿಂದ ಬಂದರೆ ಸಂಪೂರ್ಣ ಸ್ವತಂತ್ರವಾಗಿ ಆಯ್ಕೆಯಾಗಿ ಬಂದಿದೆ. ಹಾಗಾಗಿ ಇದಕ್ಕೆ ಸಂಬಂಧ ಇಲ್ಲ, ಲೆಜಿಸ್ಲೇಚರ್ಗೆ ಅದಕ್ಕೆ ಮೆಂಬರ್ಶಿಪ್ ಬೇಕಾಗಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಸಂಸತ್ ಪಾರ್ಲಿಮೆಂಟ್ ಸರ್ಕಾರದ ಒಳಗಡೆ ನೀನು ಏನಾದರೂ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ನೀನು ಸಂಸತ್ತಿನ 2 ಸದನಗಳಲ್ಲಿ ಯಾವುದಾದ್ರೂ ಸದಸ್ಯ ಆಗಿರಲೇಬೇಕು. ಬಟ್ ಹಾಗಲ್ಲ, ಈ ಲೆಜಿಸ್ಲೇಚರ್ಗೆ ಸಂಬಂಧ ಇಲ್ಲ, ಇದು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಈಸ್ ಎ ನಾಟ್ ಅ ಮೆಂಬರ್ ಆಫ್ ಲೆಜಿಸ್ಲೇಚರ್.
ಇದರ ಸದಸ್ಯರ ಅಲ್ಲೇ ಅಲ್ಲ, ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ. ಸದಸ್ಯರು ಅಲ್ಲದಿದ್ದರೂ ಕೂಡ ಸರ್ಕಾರ ರನ್ ಆಗುತ್ತೆ ಅನ್ನೋದು ಸೆಕ್ರೆಟರಿ ಈಸ್ ಸಬಾರ್ಡಿನೇಟ್ ಟು ಪ್ರೆಸಿಡೆಂಟ್. ಇಲ್ಲಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ಅಥವಾ ಈ ಕಾರ್ಯ ಮಾಡಲಿಕ್ಕೆ ಏನು ಅಧಿಕಾರಿಗಳಿದ್ದಾರೆ, ಆ ಎಲ್ಲ ಅಧಿಕಾರಿಗಳು ಅಧ್ಯಕ್ಷರ ಅಧೀನದೊಳಗಡೆ ಕೆಲಸ ಮಾಡ್ತಾರೆ. ಇಲ್ಲಿ ಪ್ರೆಸಿಡೆಂಟಲ್ ಗೌರ್ಮೆಂಟ್ ಒಳಗಡೆ ಸಂಸದೀಯ ಅಧ್ಯಕ್ಷ ಸರ್ಕಾರ ಪದ್ಧತಿ ಒಳಗಡೆ ಇಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಅಧ್ಯಕ್ಷರ ಅಧೀನದಲ್ಲಿ ಅವರೆಲ್ಲ ಕೆಲಸಗಳನ್ನು ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಇದು ಸಂಸದೀಯ ಸರ್ಕಾರದ ಇನ್ನೊಂದು ಲಕ್ಷಣವಾಗಿದೆ. ಸೊ ಒಟ್ಟು ಇಷ್ಟು ಲಕ್ಷಣ ಇದ್ದು ಅಂತ ಹೇಳಿದ್ರೆ ನಾವು ಪ್ರೆಸಿಡೆಂಟಲ್ ಗೌರ್ಮೆಂಟ್ ಕರಿತೀವಿ. ಸೊ ಈ ಲಕ್ಷಣಗಳಿದ್ದು ಅಂತ ಹೇಳಿದ್ರೆ ಅದನ್ನು ಅಧ್ಯಕ್ಷ ಸರ್ಕಾರ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ಮುಂದುವರೆದಂಥ ಭಾಗದಲ್ಲಿ ಸಂಯುಕ್ತ ಸರ್ಕಾರ ಮತ್ತು ಏಕಾತ್ಮಕ ಸರ್ಕಾರ ಅಂತಿದೆ, ಅದನ್ನು ನೋಡ್ತೀವಿ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದ ಕೊನೆಯ ಭಾಗ ಅಂತ ಹೇಳಿದರೆ ಅದು ಮಿಲಿಟರಿ ಫೆಡರಲ್, ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ. ಏಕಾತ್ಮಕ ಮಿಲಿಟರಿ ಆ್ಯಂಡ್ ಫೆಡರಲ್ ಗೌರ್ಮೆಂಟ್. ಮಿಲಿಟರಿ ಆ್ಯಂಡ್ ಫೆಡರಲ್ ಏನು ಮೀನಿಂಗ್ ಇದೆ, ಅರ್ಥ ಏನು ಅಂತ ಹೇಳಿದ್ರೆ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ ಅಂದರೆ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ನಾವು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ಇಟ್ಸ್ ಇಂಗ್ಲೆಂಡ್ ಉದಾಹರಣೆಯನ್ನು ಕೊಡಬೇಕು. ಇನ್ನು ಫೆಡರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಅಧಿಕಾರಗಳು ಎರಡು ಸರ್ಕಾರಗಳ ಹಂಚಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಉದಾಹರಣೆಗೆ ಭಾರತ. ಸೊ ಇದು ಏಕಾತ್ಮಕ ಸಂಯುಕ್ತ ಸರ್ಕಾರದ ಅರ್ಥ. ದೆನ್ ಇವು ಕೂಡ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳು ತನ್ನದಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದ್ಕೊಂಡಿದೆ. ಅವು ಯಾವ ಲಕ್ಷಣಗಳು ಅಂತ ಹೇಳಿದ್ರೆ, ನಂಬರ್ 1 ಮಿಲಿಟರಿ ಸರ್ಕಾರದ ಲಕ್ಷಣ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ಪವರ್ಸ್. ಅಂದರೆ ಸಂಯುಕ್ತ ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರಗಳು ಕೇಂದ್ರೀಕೃತ ಆಗಿರುತ್ತವೆ ಅಂತಕ್ಕಂಥದ್ದು. ಅಂದರೆ ಎಲ್ಲ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅವುಗಳನ್ನು ಹಂಚಿಕೆ ಮಾಡಲಾಗಿರುವುದಿಲ್ಲ. ಹಾಗಾಗಿ ಒಂದೇ ಸರ್ಕಾರ ಅವೆಲ್ಲ ಅಧಿಕಾರಗಳು ಇಟ್ಕೊಂಡು ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿ ಒಂದೇ ಸರ್ಕಾರದಲ್ಲಿ ಇರುತ್ತೆ ಅಂತಕ್ಕಂಥದ್ದು ಮೊದಲ ಲಕ್ಷಣ. ಇನ್ನು ಎರಡನೇ ಲಕ್ಷಣ ಅಂತ ಹೇಳಿದ್ರೆ ಯೂನಿಟ್ಸ್ ಆಫ್ ದಿ ಕ್ರಿಯೇಷನ್ ಆಫ್ ಆಕ್ಷನ್. ಕೇಂದ್ರದಿಂದ ಘಟಕಗಳನ್ನು ಸ್ಥಾಪಿಸಲಾಗಿರುತ್ತೆ. ಅಂದರೆ ಆಡಳಿತದ ಅನುಕೂಲಕ್ಕಾಗಿ ಘಟಕಗಳನ್ನು ಕೇಂದ್ರದಿಂದ ಸ್ಥಾಪನೆ ಮಾಡಲಾಗಿರುತ್ತೆ ಅಂತಕ್ಕಂಥದ್ದು ಇದರ ಎರಡನೇ ಲಕ್ಷಣ. ಅಂದರೆ ನಾವುಗಳನ್ನು ಯೂನಿಟ್ಸ್ಗಳ ರಾಜ್ಯಗಳು ಅಂತ ಹೇಳಿ ಕರೀಲಿಕ್ಕಾಗೋದಿಲ್ಲ, ಅವುಗಳಿಗೆ ಪವರ್ಸ್ ಇಲ್ಲ. ಹಾಗಾಗಿ ಅವೆಲ್ಲವೂ ಯಾತ್ರೆಯಿಂದ ಕೇಂದ್ರದಿಂದ ಸ್ಥಾಪನೆ ಮಾಡಲಾಗಿದೆ. ಬೇಕಂದಾಗ ಸ್ಥಾಪನೆ ಮಾಡ್ತಾರೆ, ಬೇಕಂದಾಗ ವಿಡ್ರಾ ಮಾಡ್ಕೊಳ್ತಾರೆ. ಆಟೋಮೆಟಿಕ್ಕಾಗಿ ವಿಡ್ರಾ ಮಾಡ್ಕೊಳ್ಳಿಕ್ಕೂ ಅಧಿಕಾರ ಇದೆ, ಇದನ್ನು ಸ್ಥಾಪನೆ ಮಾಡಲಿಕ್ಕೂ ಅಧಿಕಾರ. ಅಂದರೆ ಆಡಳಿತದ ಅನುಕೂಲಕ್ಕಾಗಿ ಸ್ಥಾಪನೆ ಮಾಡುವುದು ಮತ್ತು ಅದನ್ನು ವಿಡ್ರಾ ಮಾಡ್ತಕ್ಕಂಥದ್ದು, ತೆಗೆದುಹಾಕ್ತಕ್ಕಂಥದ್ದು ಕೇಂದ್ರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ಯೂನಿಟ್ಸ್ ಆಫ್ ದಿ ಕ್ರಿಯೇಷನ್ ಆಫ್ ಆಕ್ಷನ್. ಹಾಗಾಗಿ ಇಲ್ಲಿ ಹೆಚ್ಚು ಏಕಾತ್ಮಕ ಸರ್ಕಾರದಲ್ಲಿ ಒಂದೇ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ. ಅದಕ್ಕೆ ಯೂನಿಟ್ಸ್ ಆರ್ ಕ್ರಿಯೇಷನ್ ಆಫ್ ಆಕ್ಷನ್, ಕೇಂದ್ರದಿಂದ ಸ್ಥಾಪನೆ ಮಾಡಿರ್ತಕ್ಕಂಥವು ಅನ್ನೋದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಅಂತ ಹೇಳಿದ್ರೆ ಯೂನಿಟ್ಸ್ ಆರ್ ನಾಟ್ ಆಟೋನಮಸ್. ಅಂದರೆ ಇಲ್ಲಿರ್ತಕ್ಕಂಥ ಘಟಕಗಳಿಗೆ ಅಧಿಕಾರ ಇಲ್ಲ. ಘಟಕಗಳು ಪವರ್ಲೆಸ್ ಆಗಿ ಕೆಲಸ ಮಾಡ್ತಾ ಇವೆ. ಅದು ಕೇಂದ್ರ ಎಲ್ಲಿವರೆಗೆ ಇರುವಂತ ಹೇಳುತ್ತೋ ಅಲ್ಲಿವರೆಗೆ ಅದು ಕೆಲಸ ಮಾಡುತ್ತೆ. ಯಾವಾಗ ಬೇಡ ಅಂತ ವಿಡ್ರಾಲ್ ಮಾಡ್ತೋ ಆಟೋಮೆಟಿಕ್ ಅವು ವಿಡ್ರಾಲ್ ಆಗಿ ಹೋಗ್ಬಿಡುತ್ತೆ. ಅಂದರೆ ಕ್ರಿಯೇಷನ್ ಮಾಡುವುದು ಮತ್ತು ಅದನ್ನು ತೆಗೆದುಹಾಕ್ತಕ್ಕಂಥ ಅಧಿಕಾರ ಯಾರಿಗೆ ಐತಿ ಅಂತ ಹೇಳಿದ್ರೆ, ಅವುಗಳಿಗೆ ಅಧಿಕಾರ ಯಾರಿಗೆ ಅಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಹಾಗಾಗಿ ಯೂನಿಟ್ಸ್ ಆರ್ ನಾಟ್ ಆಟೋನಮಸ್. ಅವು ಸ್ವಾಯತ್ತ ಘಟಕಗಳಾಗಿವೆ. ಅವುಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಘಟಕಗಳನ್ನು ಸ್ವಾಯತ್ತ ಘಟಕಗಳ ಅಲ್ಲ ಅಂತಕ್ಕಂಥದ್ದು ಅದರ ಇನ್ನೊಂದು ಲಕ್ಷಣ. ಈ ಸರ್ಕಾರದೊಳಗಡೆ ಏಕಾತ್ಮಕ ಸರ್ಕಾರ ಇರುತ್ತೆ. ಏಕ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ. ಸಿಂಗಲ್ ಗೌರ್ಮೆಂಟು ಈ ಭಾಗದೊಳಗಡೆ ಕೆಲಸ ಮಾಡುತ್ತೆ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದು ಒಂದೇ ಸರ್ಕಾರ ಕೆಲಸ ನಿರ್ವಹಣೆ ಮಾಡುತ್ತೆ. ಒಂದೇ ಸರ್ಕಾರ ಇರೋದು ಸಿಂಗಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಯೂನಿಟ್ಸ್ ಎಲ್ಲ ಅದು ಅಧೀನದೊಳಗಡೆ ಕೆಲಸ ಮಾಡ್ತಾವೆ. ಹಾಗಾಗಿ ಅವು ಒಂದೇ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡೋದ್ರಿಂದ ಅವೆಲ್ಲವೂ ಸೇರಿ ಒಂದೇ ಸರ್ಕಾರ ಆಗುತ್ತೆ. ಅವು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಂತೆ ಆಗೋದಿಲ್ಲ. ಹಾಗಾಗಿ ಇದು ಒಂದೇ ಸರ್ಕಾರ ಅಧೀನದಲ್ಲಿ ಆಡಳಿತ ಅನುಕೂಲಕ್ಕಾಗಿ ಯೂನಿಟ್ಸ್ಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದು ಸಿಂಗಲ್ ಗೌರ್ಮೆಂಟ್ ಆಗಿ ಕೆಲಸ ಮಾಡುತ್ತೆ. ಅದು ಕೂಡ ಏಕಾತ್ಮಕ ಸರ್ಕಾರದ ಇನ್ನೊಂದು ಲಕ್ಷಣ ಅಂತಕ್ಕಂಥದ್ದು. ದೆನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಅ ಸುಪ್ರೀಂ. ಈ ಏಕಾತ್ಮಕ ಸರ್ಕಾರದ ವ್ಯವಸ್ಥೆ ಒಳಗಡೆ ಸಂವಿಧಾನಕ್ಕೆ ಪ್ರಾಮುಖ್ಯತೆ ಇಲ್ಲ ಅಥವಾ ಅದಕ್ಕೆ ಹೆಚ್ಚು ಒಂದು ಉನ್ನತವಾಗಿರ್ತಕ್ಕಂಥ ಗೌರವ ಇಲ್ಲ.
ಕಾನ್ಸ್ಟಿಟ್ಯೂಷನ್ ನಾಟ್ ಅ ಸುಪ್ರೀಂ, ಅದು ಸರ್ವಶ್ರೇಷ್ಠ ಅಲ್ಲ. ಇಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಇದ್ದಿರ್ತಕ್ಕಂಥ ಸಂಸತ್ತು ಏನೈತೆ ಅಥವಾ ಲೆಜಿಸ್ಲೇಚರ್ ಏನೈತೆ ಅಥವಾ ಇಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಏನೈತೆ ಅಥವಾ ಈ ಸಂಸತ್ತು ಪಾರ್ಲಿಮೆಂಟ್ ಏನೈತೆ ಅದು ಹೆಚ್ಚು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಂವಿಧಾನ ಅಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಅದರ ಇನ್ನೊಂದು ಲಕ್ಷಣವಾಗಿದೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಅ ಸುಪ್ರೀಂ, ಸಂವಿಧಾನ ಶ್ರೇಷ್ಠತೆ ಇಲ್ಲ, ಇಲ್ಲಿ ಸಂಸತ್ತಿಗೆ ಶ್ರೇಷ್ಠತೆ ಇದೆ ಅನ್ನೋದು ಏಕಾತ್ಮಕ ಸರ್ಕಾರದ ಇನ್ನೊಂದು ಲಕ್ಷಣ. ಆ್ಯಂಡ್ ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಏಕಾತ್ಮಕ ಸರ್ಕಾರದ ವ್ಯವಸ್ಥೆ ಒಳಗಡೆ ಸಂವಿಧಾನವು ಅದು ಬರಹ ರೂಪದೊಳಗೆ ಇರಬಹುದು ಅಥವಾ ಬರಹ ರೂಪದಲ್ಲಿ ಇರಲಾರದು ಇರಬಹುದು, ರಿಟರ್ನ್ ಆರ್ ಅನ್ರಿಟರ್ನ್ ಇರಬಹುದು. ಇದಿದ್ರೂ ನಡೀತೈತೆ, ಇದಿದ್ರೂ ನಡೆಯುತ್ತೆ. ಇಲ್ಲಿ ಇದು ಯುನಿಟರಿ ಏಕಾತ್ಮಕ ಸರ್ಕಾರ ಪದ್ಧತಿ ಒಳಗಡೆ ನಡೀತಕ್ಕಂಥ. ಸೊ ಯಾವುದಿದ್ರೂ ನಡೆಯುತ್ತೆ, ಒಟ್ಟು ಸಂವಿಧಾನ ಇದ್ದರೆ ಇದಾದರೂ ಇರಲಿ, ಇದಾದರೂ ಇರಲಿ, ಬರೆದಾದರೂ ಇರಲಿ ಅಥವಾ ಬರೆಯಲಾರದು ಇರಲಿ, ಅಂದರೆ ಲಿಖಿತಾದರೂ ಇರ್ಬೋದು ಅಲಿಖಿತಾದರೂ ಇರಬಹುದು ಅಂತಕ್ಕಂಥ. ಆದರೆ ಇದು ಕೂಡ ಆ ಥರ ಒಂದು ಲಕ್ಷಣ. ನೋ ಸ್ಪೆಷಲ್ ಜುಡಿಷರಿ ಅಂತಕ್ಕಂಥದ್ದು ಇನ್ನೊಂದು ಲಕ್ಷಣ. ಈ ಸಂಸದೀಯ ಸರ್ಕಾರ ವ್ಯವಸ್ಥೆ ಒಳಗಡೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ವಿಶೇಷ ನ್ಯಾಯಾಲಯ ಇರಲಿಲ್ಲ. ಈ ವಿಶೇಷ ನ್ಯಾಯಾಲಯ ಅಗತ್ಯ ಕೂಡ ಇಲ್ಲ, ಯಾಕಂದರೆ ಒಂದೇ ಸರ್ಕಾರ ಇದೆ, ಆ ಸಂದರ್ಭದಲ್ಲಿ ನ್ಯಾಯಾಲಯದ ಅಗತ್ಯ ಕೂಡ ಇಲ್ಲ. ಹಾಗಾಗಿ ಒಂದೇ ನ್ಯಾಯಾಲಯ ಇದೆ, ಅದು ನೋ ಸ್ಪೆಷಲ್ ಜುಡಿಷರಿ ಅಂತಕ್ಕಂಥದ್ದು ಇಲ್ಲಿ ಅವಶ್ಯಕತೆ ಬರುವುದಿಲ್ಲ ಮತ್ತು ಅದು ಈ ಸರ್ಕಾರದ ಒಳಗಡೆ ಇರುವುದಿಲ್ಲ ಅಂತಕ್ಕಂಥ. ಅದು ವಿಶೇಷ ನ್ಯಾಯಾಲಯದ ಅವಶ್ಯಕತೆ ಇಲ್ಲ, ಅದು ಇರುವುದಿಲ್ಲ, ಅದು ಇಲ್ಲ ಇಲ್ಲಿ ಈ ಭಾಗದೊಳಗಡೆ, ಅದಕ್ಕೆ ಅವಕಾಶ ಕೂಡ ಇಲ್ಲ ಅಂತಕ್ಕಂಥ. ಯುನಿಟರಿ ಗೌರ್ಮೆಂಟ್ ಒಳಗಡೆ ಅದು ಇಲ್ಲ. ದೆನ್ ಇನ್ನೊಂದು ಏನಂತ ಹೇಳಿದ್ರೆ ಡಿಪೆಂಡೆನ್ಸಿ ಆಫ್ ಬ್ಯೂರೋಕ್ರಸಿ, ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಈ ಏಕಾತ್ಮಕ ಸರ್ಕಾರ ಏನಿದೆ ಅದು ಆಡಳಿತ ವರ್ಗದ ಮೇಲೆ ಅದು ಹೆಚ್ಚು ಡಿಪೆಂಡೆನ್ಸಿ ಆಗಿದೆ ಅಥವಾ ಅದು ಅವರ ಮೇಲೆ ಅವಲಂಬನೆ ಆಗಿದೆ. ಅಂದರೆ ಆಡಳಿತ ನೌಕರಶಾಹಿ ವರ್ಗದ ಮೇಲೆ ಇದು ಅವಲಂಬನೆ ಆಗಿದೆ ಅಂತಕ್ಕಂಥದ್ದು ಈ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ ಆಗಿದೆ. ಹಾಗಾಗಿ ಇಷ್ಟು ಲಕ್ಷಣಗಳು ಅಂದರೆ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ಪವರ್ಸು, ಯೂನಿಟ್ಸ್ ಆರ್ ದಿ creation of the central, units are not autonomous, single government, constitution is not a supreme, written and unwritten constitution, no special judiciary, and last one is dependency of democracy. ಇವಿಷ್ಟು ಲಕ್ಷಣಗಳಿದ್ದಾವಲ್ಲ, ಇವಿಷ್ಟು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಅಂಥ ಸರ್ಕಾರ ಯಾವುದು ಅಂತ ಹೇಳಿದ್ರೆ ಯುನಿಟರಿ ಗೌರ್ಮೆಂಟ್ ಅಂತ ಕರೀತೀವಿ. ದೆನ್ ಇಸ್ ಡೆಡ್ ಆಪೋಸಿಟ್, ಇದು ಯಾವುದು ಅಂತ ಹೇಳಿದ್ರೆ ಫೆಡರಲ್ ಗೌರ್ಮೆಂಟ್. ಫೆಡರಲ್ ಗೌರ್ಮೆಂಟಲ್ಲಿ ಅಧಿಕಾರಗಳ ವಿಭಜನೆ ಆಗಿರ್ತಕ್ಕಂಥ ಸರ್ಕಾರ. ಎರಡು ಸರ್ಕಾರಗಳ ಮಧ್ಯೆ ಸಂವಿಧಾನಬದ್ಧವಾಗಿ ಅಧಿಕಾರಗಳು ಹಂಚಿಕೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಏಕಾತ್ಮಕ ಸಂಯುಕ್ತ ಸರ್ಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ ಭಾರತ ಅಂತ ನಾನು ಹೇಳಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಅದು ಇಲ್ಲಿ ಇದು ಡೆಡ್ ಅಪೋಸಿಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪವರ್ಸ್ ಅಂತ ಏನು ಹೇಳ್ತಾ ಇದ್ದಿಲ್ಲ, ಡಿವಿಷನ್ ಆಫ್ ಪವರ್ಸ್, ಅಧಿಕಾರಗಳ ವಿಭಜನೆ, ಅಧಿಕಾರಗಳ ಪ್ರತ್ಯೇಕತೆ ಅಥವಾ ವಿಭಜನೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳು ಸಂವಿಧಾನಬದ್ಧವಾಗಿ ಹಂಚಿಕೆ ಆಗಿರ್ತವ. ಆ ಹಂಚಿಕೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ನಂಬರ್ 1 ಇದು ಅದರ ಲಕ್ಷಣ. ಅಧಿಕಾರಗಳ ಹಂಚಿಕೆ ಅನ್ನೋದು ಅದರ ಒಂದು ಲಕ್ಷಣ. ಎರಡನೇದು ಡ್ಯುಯಲ್ ಗೌರ್ನಮೆಂಟ್. ಸರ್ಕಾರಗಳು ಎರಡಿವೆ, ಅಂದರೆ ಒಂದು ಕೇಂದ್ರ ಸರ್ಕಾರ ಮತ್ತು ಒಂದು ರಾಜ್ಯ ಸರ್ಕಾರ. ಆ ಸರ್ಕಾರಗಳು ಹೇಗೆ ರಚನೆ ಆಗಿವೆ ಅಂತಂದರೆ ಸಂವಿಧಾನಬದ್ಧವಾಗಿ ಸೃಷ್ಟಿಯಾಗಿವೆ, ಸಂವಿಧಾನಬದ್ಧವಾಗಿ ಅವೆಲ್ಲ ಅಧಿಕಾರಗಳನ್ನು ಪಡೆದುಕೊಂಡಿವೆ. ಅಂದರೆ ದೇ ಆರ್ ಆಟೋನಮಸ್. ಇಲ್ಲಿ ನೋ ಆಟೋನಮಸ್ ಅಂತ ಹೇಳಿ ಇಲ್ಲಿ ಇರತಕ್ಕಂಥ ಸರ್ಕಾರಗಳೇನಂತ ಹೇಳಿದ್ರೆ ಯೂನಿಟ್ಸ್ ಆರ್ ನಾಟ್ ಆಟೋನಮಸ್ ಅಂತ ಹೇಳಿ, ಇಲ್ಲಿ ಸರ್ಕಾರಗಳು ಯೂನಿಟ್ಸ್ ಏನಿದಾವೆ ಅಥವಾ ರಾಜ್ಯಗಳು ಹೆಂಗಿದಾವೆ ಅಂದರೆ ದೇ ಹ್ಯಾವ್ ಫುಲ್ಲಿ ಆಟೋನಮಸ್, ಅವುಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇದೆ. ಹಾಗಾಗಿ ಡ್ಯುಯಲ್ ಗೌರ್ನಮೆಂಟ್ ಇದೆ, ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಕೆಲಸ ಮಾಡ್ತಾ ಇವೆ. ಅವುಗಳನ್ನ ಇದು ಕೂಡ ಅದರಲ್ಲಿ ಒಂದು ಲಕ್ಷಣ ಅಂತ ಹೇಳ್ಬೋದು. ದೆನ್ ಆಗಲೇ ನಾನು ಅಲ್ಲಿ ಹೇಳ್ತಾ ಇದ್ದೆ ರಿಟರ್ನ್ ಆರ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದೆ. ಬಟ್ ಅದರ ವಿರುದ್ಧವಾಗಿರ್ತಕ್ಕಂಥ ಲಕ್ಷಣ ಏನಿದೆ, ರಿಟರ್ನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ. ಬರಹ ರೂಪದಲ್ಲಿ ಇದ್ದಿರ್ತಕ್ಕಂಥ ಸಂವಿಧಾನ ಬೇಕು, ಅದರ ಜೊತೆಗೆ ಅದು ಕಠಿಣ ಸಂವಿಧಾನವಾಗಿರಬೇಕು. ತಿದ್ದುಪಡಿ ವಿಧಾನ ಕಠಿಣ ಆಗಿರಬೇಕು. ಯಾಕೆ ಕಠಿಣ ಆಗಿರಬೇಕು ಅಂತ ಹೇಳಿದ್ರೆ ಪದೇ ಪದೇ ತಿಳಿಲಿಕ್ಕೆ ಬರಬಾರದು ಅಂತಕ್ಕಂಥದ್ದು ಒಂದು. ರಿಟರ್ನ್ ಯಾಕೆ ಆಗಿರಬೇಕು ಅಂತ ಹೇಳಿದ್ರೆ ರಿಟರ್ನ್ ಫಾರ್ಮ್ನಲ್ಲಿ ಮೂಲಭೂತ ಕಾನೂನುಗಳು ಇಲ್ಲ ಅಂತ ಹೇಳಿದಾಗ ಅಧಿಕಾರಗಳು ವಿಭಜನೆ ಮಾಡ್ಕೊಂಡ್ವಿ. ನನಗೆ ಅಧಿಕಾರ ಏನಿದೆ, ನಿನಗೇನು ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಇದರಲ್ಲಿ ಬರೆದಿಡಲಾಗಿದೆ. ನಾಳೆ ಒಂದು ಕೇಸ್ ನಮಗೇನಾದರೂ ಕೂಡ ಜಗಳ ಬಂದಾಗ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಗಳ ಬಂದಾಗ ನೋಡಲಿಕ್ಕೆ ಅಥವಾ ಅದನ್ನು ನೋಡ್ಕೊಳ್ಳಿಕ್ಕೆ ನಮಗೇನು ಬೇಕು, ನಮಗೆ ಇದ್ದಿರ್ತಕ್ಕಂಥ ರಿಟರ್ನ್ ಫಾರ್ಮ್ ಆಫ್ ದಿ ಗೌರ್ಮೆಂಟ್ ಬೇಕು. ರಿಟರ್ನ್ ಫಾರ್ಮ್ ದಿ ಗೌರ್ಮೆಂಟ್ ಇದ್ದಾಗ ಅವ್ರು ನೋಡ್ಕೋತಾರೆ, ನಾವು ನೋಡ್ಕೋತೀವಿ, ಜಗಳಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ರಿಟರ್ನ್ ಫಾರ್ಮ್ದೇ ಗೌರ್ಮೆಂಟ್ ಇರಬೇಕು ಮತ್ತು ಅದು ರಿಜಿಡ್ಡೇ ಆಗಿರಬೇಕಾಗಿರ್ತಕ್ಕಂಥ ಥರ ಫೆಡರಲ್ ಗೌರ್ಮೆಂಟದ ಇನ್ನೊಂದು ಲಕ್ಷಣ ಅಂತಕ್ಕಂಥ. ಆಮೇಲೆ
ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ ಅಲ್ಲಿ ಶ್ರೇಷ್ಠತೆ ಇಲ್ಲ ಅಂತ ಹೇಳಿದೆ, ಸಂವಿಧಾನಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶ್ರೇಷ್ಠತೆ ಏನಿದೆ, ಸಂವಿಧಾನ ಏನು ಹೇಳ್ತೈತೋ ಅದಕ್ಕೆ ಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು, ಸಂವಿಧಾನ ಇರಲಾರದೆ ಇದು ಕಾರ್ಯನಿರ್ವಹಣೆ ಮಾಡೋದಿಲ್ಲ ಈ ಸರ್ಕಾರ. ಹಾಗಾಗಿ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಇದು ಕರೀತೀವಿ. ದೆನ್ ಬೈಕಮರಲಿಸಮ್ ಅಂದರೆ ದ್ವಿಶಾಸಕಾಂಗ. ಸೊ ನಮ್ಮಲ್ಲಿ ಹೆಂಗೈತಿ ಅಂತ ಹೇಳಿದ್ರೆ ಸಂಸತ್ತಿನಲ್ಲಿ ಕೂಡ ದ್ವಿಶಾಸಕ ರಾಜ್ಯಗಳನ್ನು ಪ್ರತಿನಿಧಿಸುವುದು, ಲೋಕಸಭೆ ರಾಜ್ಯಸಭೆ ಅಂತಿದೆ. ಅದರ ಜೊತೆಗೆ ರಾಜ್ಯದೊಳಗೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ತುಗಳು ಅಂತಿದೆ. ಸೊ ರಾಜ್ಯಗಳನ್ನು ಪ್ರತಿನಿಧಿಸುವುದು, ರಾಷ್ಟ್ರದಲ್ಲಿಯೂ ಕೂಡ 2 ಶಾಸಕಾಂಗಗಳು, ರಾಜ್ಯದಲ್ಲಿ ಕೂಡ 2 ಶಾಸಕಾಂಗ, ಅಂದರೆ ದ್ವಿಶಾಸಕಾಂಗ ಈ ಕಾರ್ಯನಿರ್ವಹಣೆ ಮಾಡಿ ಬೈಕ್ಯಾಮರಲಿಸಮ್ ಅಂತ ಕರೀತೀವಿ. ದ್ವಿಶಾಸಕಾಂಗದಿಂದ ಕಾರ್ಯನಿರ್ವಹಣೆ ಮಾಡುತ್ತೆ ಈ ಸರ್ಕಾರ ಪದ್ಧತಿ ಅನ್ನೋದು ಇನ್ನೊಂದು ಲಕ್ಷಣ. ಆಮೇಲೆ ಸ್ಪೆಷಲ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್, ಅದಾಗಲೇ ಹೇಳಿದ್ದೆ ನೋ ಸ್ಪೆಷಲ್ ಜುಡಿಷಿಯರಿ ಅಂತ ಹೇಳಿದೆ, ಬಟ್ ಈಗ ರಿವರ್ಸ್ ಹೇಳ್ತಾ ಇದ್ದೀನಿ, ಸ್ಪೆಷಲ್ ಆ್ಯಂಡ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದೀನಿ. ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಈ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಬೇಕು. ಯಾಕೆ ವಿಶೇಷವಾಗಿ ನ್ಯಾಯಾಂಗ ಬೇಕು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡುವೆಲ್ ಗೌರ್ಮೆಂಟ್ ಇದೆ, 2 ಸರ್ಕಾರಗಳಿವೆ. ಅವು 2 ಸರ್ಕಾರಗಳಿಗೆ ಒಂದಿಲ್ಲ ಒಂದಿನ ಜಗಳ ಬರುವುದು ಖಂಡಿತ ಬಂದೇ ಬರುತ್ತೆ. ಅದು ಬಗೆಹರಿಸಲಿಕ್ಕೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನ್ಯಾಯಾಲಯ ಬೇಕು. ಅದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ನ್ಯಾಯವನ್ನು ನೀಡಲಿಕ್ಕೆ ನಮಗೆ ಇಂಡಿವಿಜುವಲ್ ಸಪ್ರೇಟ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ಇದು ಬೇಕು. ಅದು ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಫೆಡರಲ್ ಗೌರ್ಮೆಂಟ್ ಅಂತೇಳಿ ಲಕ್ಷಣ ಅಂತೇಳಿ ಕರೀಬೋದು. ದೆನ್ ಡ್ಯುಯಲ್ ಸಿಟಿಸನ್ಶಿಪ್. ಸೊ ಅಮೆರಿಕ ಒಳಗಡೆ ನೋಡ್ತಾ ಇದ್ದೀವಿ, ಸಂಯುಕ್ತ ವ್ಯವಸ್ಥೆ ಇರುವುದರಿಂದ ಅಲ್ಲಿ ಕೂಡ ಡ್ಯುಯಲ್ ಸಿಟಿಸನ್ಶಿಪ್ಪನ್ನು ಒಂದು ರಾಜ್ಯದ್ದು ಮತ್ತೊಂದು ರಾಷ್ಟ್ರದ 2 ಸಿಟಿಸನ್ಶಿಪ್ಪನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಉದಾಹರಿಸಬಹುದಾಗಿದೆ. ಅದೇ ಭಾರತ ದೇಶಕ್ಕೆ ಇಡೀ ದೇಶಕ್ಕೆ ಒಂದೇ ಸಿಟಿಸನ್ಶಿಪ್ಪನ್ನು ನೀಡಲಾಗಿದೆ, ಅಮೆರಿಕ ಒಳಗಡೆ ಡ್ಯುಯಲ್ ಸಿಟಿಸನ್ಶಿಪ್ಪನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಅದು ಫೆಡರಲ್ ಗೌರ್ಮೆಂಟ್, ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಇದು ಯುನಿಟರಿ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳ ಲಕ್ಷಣಗಳು ಇವಾಗಿವೆ ಅಂತಕ್ಕಂಥದ್ದು. ಸೊ ಈ ಭಾಗದೊಂದಿಗೆ ನಿಮ್ಮ ಈ 4ನೇ ಅಧ್ಯಾಯ ಕ್ಲೋಸ್ ಆಗುತ್ತೆ. ಸೊ ಇವೆಲ್ಲವುಗಳನ್ನು ಮತ್ತೊಂದು ತಾವು